ಎಲ್ರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸುವನಾಗಿದ್ದೇನೆ. ದೇವರು ಒಳ್ಳೆಯವನು. ನಿಮ್ಮ ಮಧ್ಯದಲ್ಲಿ ಈ ದಿನ ಕಳೆಯುವಂಥದ್ದು ನನಗೆ ಖಂಡಿತವಾಗಲೂ ಒಂದು ಆಶೀರ್ವಾದದಾಯಕವಾಗಿರುವಂಥದ್ದಾಗಿದೆ. ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಆತನು ಮಾಡುವಂಥ ಕಾರ್ಯಗಳನ್ನು ನಾವು ಎಣಿಸಿಕೊಳ್ಳುವಾಗ ನಮ್ಮ ಜ್ಞಾನಕ್ಕೂ ನಮ್ಮ ಬಲಕ್ಕೂ ಅದು ಎಟಕದ ಹಾಗೆ ಇರುವಂಥದ್ದಾಗಿದೆ. ನಿಜವಾಗಲೂ ದೇವರು ಒಳ್ಳೆಯವನು. ಆತನು ಒಳ್ಳೆಯವನಾಗಿರುವುದರಿಂದಲೇ ಆತನ ಸಾನ್ನಿಧ್ಯದಲ್ಲಿ ಇವತ್ತು ನಾವಿರುವಂತೆ ಆತನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ನಾನು ನಿನ್ನೆ ಸಹ ಒಂದು ವಿಷಯವನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡಿಕೊಂಡೆನು. ಈ ದಿನ ಸಹ ನಿಮ್ಮ ಮಧ್ಯದಲ್ಲಿ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಬಯಸ್ತೇನೆ. ದೇವರು ನಮ್ಮನ್ನು ಬೆಳೆಯಬೇಕೆಂಬುದಾಗಿ ಬಯಸ್ತಾನೆ. ಗಮನ ಕೊಡ್ರಿ, ಈ ವಿಷಯವನ್ನು ನಾವು ಪ್ರತಿ ಸಾರಿ ಕೇಳಿರ್ತೇವೆ. ಹೌದು, ದೇವರು ನಮ್ಮನ್ನು ಆಸ್ವಾದಿಸ್ತಾನೆ, ಹೌದು ದೇವರು ನಮ್ಮನ್ನು ಬೆಳೆಸ್ತಾನೆ, ಹೌದು ನಮ್ಮನ್ನು ದೇವರು ಸಮೃದ್ಧಿಯಾಗಿ ನಡೆಸ್ತಾನೆಂಬ ಅಂಶವನ್ನು ಭಾಳಷ್ಟು ಸಾರಿ ಕೇಳಿರ್ತೇವೆ. ಆದರೆ ಹೆಚ್ಚಿನ ಭಾಗ ನಮ್ಮ ಜೀವನದಲ್ಲಿ ಆ ಕಾರ್ಯಗಳು ನೆರವೇರೋದಿಲ್ಲ. ಎಷ್ಟೋ ಸಂದೇಶಗಳು ಪ್ರಪಂಚದಲ್ಲಿ ಹಬ್ಬಲ್ಪಡ್ತಾ ಇದ್ದಾವೆ, ಎಷ್ಟೋ ಸಂದೇಶಗಳು ಪ್ರಪಂಚದಲ್ಲಿ ಮಾತಾಡಲ್ಪಡ್ತಾ ಇದೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಇವತ್ತು ಆ ಸಂದೇಶಗಳು ಅಷ್ಟು ವಿಧವಾಗಿ ಸಾರಲ್ಪಡ್ತಾ ಇದ್ರೂ ಸಹ ಅವು ಕಾರ್ಯರೂಪಕ್ಕೆ ಬರುವಂಥ ವಿಷಯಕ್ಕೆ ಬಂದಾಗ ವಿಫಲವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಉದಾಹರಣೆಗೆ, ದೇವರು ಈ ಲೋಕವನ್ನು 6 ದಿನದಲ್ಲಿ ಸೃಷ್ಟಿ ಮಾಡಿದರು. ದೇವರ ಸಂದೇಶ ಒಬ್ಬನಲ್ಲಿ ಕೆಲಸ ಮಾಡೋದಾದರೆ ಹೇಗಿರ್ತದೆ ಎಂಬುದಾಗಿ ಈ ಸೃಷ್ಟಿ ನಮಗೆ ಒಂದು ದೊಡ್ಡ ಉದಾಹರಣೆಯಾಗಿ ಇರುವಂಥದ್ದಾಗಿದೆ. ಹಾಗಾಗಿ ನಾನು ನಿನ್ನೆ ಸಹ ಮಾತಾಡಿದೆ, ದೇವರು 7 ದಿನಗಳಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದ. ಹೇಗೆ ಸೃಷ್ಟಿ ಮಾಡಿದನು? ಮಾನವನ ಹೊರತಾಗಿ ಮಿಕ್ಕ ಎಲ್ಲ ಸಂಗತಿಗಳು ನಾವು ನೋಡುವಾಗ ದೇವರು ತನ್ನ ಮಾತಿನ ಮುಖಾಂತರವಾಗಿ ಸೃಷ್ಟಿಸಿದ್ದಾನೆ. ದೇವರು ಬೆಳಕನ್ನು ಮಾತಿನಿಂದ ಸೃಷ್ಟಿಸಿದನು, ದೇವರು ಆಕಾಶವನ್ನು ಮಾತಿನಿಂದ ಸೃಷ್ಟಿಸಿದನು, ದೇವರು ಮರ ಗಿಡ ಭೂಮಿಯನ್ನು ದೇವರು ಮಾತಿನಿಂದ ಸೃಷ್ಟಿಸಿದನು, ದೇವರು ಆಕಾಶದ ನಕ್ಷತ್ರಗಳನ್ನು ಮತ್ತು ಸೂರ್ಯ ಚಂದ್ರರನ್ನು ನಾವು ನೋಡುವಾಗ ಅಲ್ಲಿ ಕೇವಲ ಮಾತಿನಿಂದ ದೇವರು ಸೃಷ್ಟಿ ಮಾಡಿದನು. ಅಷ್ಟು ಮಾತ್ರವಲ್ಲ, ಸಮುದ್ರದ ಜೀವಿಗಳನ್ನು, ಜೀವ ಜಂತುಗಳನ್ನು ದೇವರು ಮಾತಿನಿಂದ ಸೃಷ್ಟಿ ಮಾಡಿದನು. ನೋಡಿ, ಎಲ್ಲ ಮಾತಿನಿಂದ ಸೃಷ್ಟಿಸಲ್ಪಟ್ಟು, ಆದರೆ ಪ್ರಾಣಿಗಳ ಬಳಿಗೆ ಬಂದಾಗ ದೇವರು ಹೇಳಿದ ತಕ್ಷಣ ಅದು ಬರಲಿಲ್ಲ. ದೇವರು ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ, ಭೂಮಿಯೇ ನೀನು ಪ್ರಾಣಿಗಳನ್ನು ಜೀವಜಂತುಗಳನ್ನ ಬರಮಾಡು ಎಂಬುದಾಗಿ. ಆಗ ಅದು ಬಂದ್ಬಿಡ್ತು. ಒಂದು ಮಣ್ಣು ಜೀವಿಗಳನ್ನು ಕೊಡಬಹುದು ಎಂಬುದಾಗಿ ಅಲ್ಲಿ ನಾವು ಒಂದು ಉತ್ತಮವಾದ ಉದಾಹರಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ. ದೇವರ ಸ್ವರವನ್ನು ಕೇಳಿ ಆ ಮಣ್ಣು ಸಹ ಜೀವಿಗಳನ್ನು ಉಂಟು ಮಾಡಿಬಿಡ್ತು. ಮಾನವನ ಹೊರತಾಗಿ ಮಿಕ್ಕ ಎಲ್ಲ ಸಂಗತಿಗಳು ದೇವರು ಬಾಯಿ ಮಾತಿನಿಂದ ಸೃಷ್ಟಿಸಿದನು. ದೇವರು ಅಂದಾಗ ದೊಡ್ಡ ಬೆಳಕಾಯಿತು, ದೇವರು ನುಡಿಯಲು ದೊಡ್ಡ ಬೆಳಕಾಯಿತು, ದೇವರು ನುಡಿಯಲು ಆಕಾಶ ವಿಭಾಗಿಸಲ್ಪಡ್ತು, ದೇವರು ನುಡಿಯಲು ಭೂಮಿ ಕಾಣಿಸಲ್ಪಡ್ತು, ದೇವರು ನುಡಿಯಲು ಎಲ್ಲ ಮರ ಗಿಡಗಳು ಕಾಣಿಸಲ್ಪಟ್ಟವು, ದೇವರು ನುಡಿಯಲು ಎಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳು ಕಾಣಿಸಲ್ಪಟ್ಟವು, ದೇವರು ನುಡಿಯಲು ಸಮುದ್ರದ ಜೀವಿಗಳು ಕಾಣಿಸಲ್ಪಟ್ಟವು, ದೇವರು ನುಡಿಯಲು ಭೂಮಿಯ ಎಲ್ಲ ಸೃಷ್ಟಿಯು ಅಂದರೆ ಭೂಮಿಯ ಎಲ್ಲ ಪ್ರಾಣಿಗಳು ಕಾಣಲ್ಪಟ್ಟವು. ಈ ಎಲ್ಲ ಸೃಷ್ಟಿ ಏನನ್ನು ತೋರಿಸ್ತಂದರೆ, ದೇವರ ವಾಕ್ಯದ ರಿಸಲ್ಟ್ ಏನೆಂಬುದಾಗಿ ತೋರಿಸ್ಕೊಡ್ತದೆ. ದೇವರ ವಾಕ್ಯವು ನಮ್ಮ ಜೀವನದಲ್ಲಿ, ದೇವರ ಸಂದೇಶವು ನಮ್ಮ ಜೀವನದಲ್ಲಿ, ದೇವರ ಮಾತುಗಳು ಎಂಥ ಒಂದು ಪರಿಣಾಮವನ್ನು ನಮ್ಮ ಮೇಲೆ ಬೀರ್ತದೆ, ಅದು ಎಂಥ ಆಶೀರ್ವಾದಗಳಿಗೆ ನಮ್ಮ ನಡೆಸ್ತದೆ ಎಂಬುದಾಗಿ ಈ ಎಲ್ಲ ಸೃಷ್ಟಿಯು ನಮ್ಮ ಕಣ್ಣು ಮುಂದೆ ಸಾಕ್ಷಿಗಾಗಿ ಇಡಲ್ಪಟ್ಟದೆ. ಅಬ್ರಹಾಮನು ದೇವರ ಮಾತನ್ನು ನಂಬದೆ ಹೋದಾಗ ನಾವು ನೋಡುತ್ತೇವೆ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ದೇವರು ಹೀಗೆ ಅಬ್ರಹಾಮನ ಸಂಧಿಸ್ತಾರೆ. ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಅತ್ಯಧಿಕವಾದ ಬಹುಮಾನವನ್ನಿಟ್ಟಿದ್ದೇನೆಂಬುದಾಗಿ 15ನೇ ಅಧ್ಯಾಯವನ್ನು ದೇವರು ಪ್ರಾರಂಭಿಸ್ತಾರೆ.
ಆದರೆ ಅಬ್ರಹಾಮನು ಹೀಗೆ ಹೇಳುತ್ತಾನೆ, ಕರ್ತನೇ ನೀನು ಏನು ಕೊಟ್ಟರೆ ಏನಂತೆ, ನನಗೆ ಒಬ್ಬ ಮಗನಿಲ್ಲ ಎಂಬುದಾಗಿ. ದೇವರೇ ನೀನು ಏನು ಕೊಟ್ಟರೆ ನನಗೇನಂತೆ, ನನಗೆ ಒಬ್ಬ ಮಗನಿಲ್ಲ ಎಂಬುದಾಗಿ. ನೋಡಿ, ಈ ಒಬ್ಬ ಮಗನು ಅನ್ನುವಂಥದ್ದು ಒಂದು ಸಣ್ಣ ಅಂಶ. ದೇವರು ಹೇಳ್ತಾರೆ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೇನೆ. ಅತ್ಯಧಿಕವಾದ ಬಹುಮಾನ ಅಂದರೆ ಏನಿಟ್ಟಿರ್ಬೋದು ದೇವರು ಅಬ್ರಹಾಮನಿಗೋಸ್ಕರ? ದೊಡ್ಡ ಸಂಗತಿಗಳನ್ನ ಇಟ್ಟಿರ್ಬೋದಾಗಿತ್ತು. ಒಂದು ವೇಳೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಅವನ ವಿಷಯದಲ್ಲಿ ಆಲೋಚಿಸಿರ್ಬೋದು. ಆದರೆ ಅಬ್ರಹಾಮನ ದೃಷ್ಟಿಕೋನ ಕೇವಲ ಒಂದು ಮಗು ಮೇಲೆ ಇತ್ತೇ ಹೊರತು ದೇವರ ದೊಡ್ಡ ಆಶೀರ್ವಾದದ ಮೇಲೆ ಇರಲಿಲ್ಲ. ದೇವರು ಮಾನವನಿಗೆ ಮಾಡತಕ್ಕ ಕಾರ್ಯಗಳು ಏನೆಂಬುದಾಗಿ ಅವನಿಗೆ ತಿಳ್ಕೊಳ್ಳುವಂಥ ವಿಷಯದಲ್ಲಿ, ಗ್ರಹಿಸಿಕೊಳ್ಳುವಂಥ ವಿಷಯದಲ್ಲಿ ಅವನು ವಿಫಲನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಆ ನಂತರದಲ್ಲಿ ದೇವರು ಹೇಳ್ತಾರೆ, ಹೌದಾ, ನಿನಗೆ ನಂಬಲಿಕ್ಕಾಗೋದಿಲ್ವಾ? ಆಚೆ ಬಾ, ಆಕಾಶದ ನಕ್ಷತ್ರಗಳನ್ನ ಎಣಿಸು, ನಿನಗೆ ಎಷ್ಟು ಎಣಿಸಲಿಕ್ಕೆ ಸಾಧ್ಯವೋ ಅಷ್ಟು ಎಣಿಕೆ ಮಾಡು, ಆಗ ನಾನು ನಿನಗೆ ಅಷ್ಟು ಸಂತಾನವನ್ನು ಕೊಡ್ತೇನೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ನೀನು ನನ್ನ ಮಾತನ್ನು ನಂಬಲಿಕ್ಕೆ ಸಿದ್ಧನಿಲ್ವಲ್ಲ, ನನ್ನ ಮಾತಿನ ಮೇಲೆ ನಿಂತಿರುವಂಥ ಆಕಾಶದ ನಕ್ಷತ್ರಗಳನ್ನು ನೋಡು, ಆಕಾಶದ ನಕ್ಷತ್ರಗಳನ್ನು ನೋಡು. ಆಕಾಶದಲ್ಲಿ ಕಾಣುವಂಥ ಒಂದು ಸಣ್ಣ ನಕ್ಷತ್ರ ಭೂಮಿಗಿಂತ 100 ಪಟ್ಟು ದೊಡ್ಡದು. ನೋಡ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಭೂಮಿ ಸೂರ್ಯನ ಮುಂದೆ ಸಾಸಿವೆ ಕಾಳಿನ ಹಾಗಿದೆ. ಭೂಮಿಯು ಸೂರ್ಯನ ಮುಂದೆ ಸಾಸಿವೆ ಕಾಳಿನ ಹಾಗಿದೆ. ಸೂರ್ಯನು ಆಕಾಶದಲ್ಲಿ ಕಾಣುವಂಥ ಸಣ್ಣ ನಕ್ಷತ್ರ, ನಿಮ್ಮ ಕಣ್ಣಿಗೆ ಯಾವುದು ಸಣ್ಣ ನಕ್ಷತ್ರ ಅನ್ನಿಸ್ತದೋ ಆ ನಕ್ಷತ್ರದ ಮುಂದೆ ಧೂಳಿನ ಕಣ. ಯಾರು? ಭೂಮಿಗಿಂತ 100-200 ಪಟ್ಟು ದೊಡ್ಡದಿರೋಂಥ ಸೂರ್ಯನು ಆಕಾಶದಲ್ಲಿ ಕಾಣುವಂಥ ಸಣ್ಣ ನಕ್ಷತ್ರದ ಮುಂದೆ ಒಂದು ಧೂಳಿನ ಕಣ. ಸೂರ್ಯನೇ ಆಕಾಶದಲ್ಲಿ ಕಾಣುವಂಥ ಸಣ್ಣ ನಕ್ಷತ್ರದ ಮುಂದೆ ಧೂಳಿನ ಕಣವಾಗಿರುವುದಾದರೆ ಈ ಭೂಮಿ ಇನ್ನೆಷ್ಟು? ಏನೂ ಅಲ್ಲ, ಏನೂ ಅಲ್ಲ. ದೇವರು ಹೇಳ್ತಾರೆ, ಅಷ್ಟು ದೊಡ್ಡ ನಕ್ಷತ್ರಗಳು ನನ್ನ ಬಾಯಿ ಮಾತಿನ ಮೇಲೆ ನಿಂತಿದ್ದಾವೆ. ಯೆಶಾಯನ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ಅವೆಲ್ಲವುಗಳನ್ನು ಹೆಸರು ಎಳೆದು ನಾನು ಕರೀತಾ ಇದ್ದೇನೆ, ಅವು ನಾನು ಬರಮಾಡ್ತೇನೆ. ಬಾ ಅಂದಾಗ ಬರ್ತದೆ, ಹೋಗು ಅಂದಾಗ ಹೋಗ್ಬಿಡ್ತವೆ. ಅವು ನನ್ನ ಮಾತಿನ ಮೇಲೆ ನಿಂತಿದ್ದಾವೆ. ನೀನು ನಂಬಲಿಕ್ಕಾಗೋದಿಲ್ವಲ್ಲ? ಬಾ, ಆಚೆ ಬಾ, ನೋಡು ನನ್ನ ಸೃಷ್ಟಿಯನ್ನು, ನೋಡಿ ನೀನು ನಂಬು. ಆಗ ಅಬ್ರಹಾಮನ ಹೇಳ್ತಾನೆ, ಇಲ್ಲ ಕರ್ತನೇ, ನಾನು ನಂಬುತ್ತೇನೆ. ಆ ನಂಬಿಕೆಯು ನೀತಿಯಿಂದ ಎಣಿಸಲ್ಪಡುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ನಂತರದಲ್ಲ ಧರ್ಮೋಪದೇಶ ಕಾಂಡಕ್ಕೆ ಹೋದಾಗ, ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇಸ್ರಾಯೇಲರಿಗೆ ಬೋಧನೆ ಮಾಡ್ತಾ ಇದ್ದಾಗ ಅವರಿಗೆ ಉಪನ್ಯಾಸ ಮಾಡ್ತಾ ಇರ್ತಾರೆ. ಅಂದರೆ ನಿಜವಾಗ್ಲೂ ಧರ್ಮೋಪದೇಶ ಕಾಂಡ ಅನ್ನುವಂಥ ಹೆಸರಲ್ಲಿ ಬರಬಾರ್ದಾಗಿತ್ತು, ದ್ವಿತೀಯೋಪದೇಶ ಕಾಂಡ ಅಂತ ಬರಬೇಕಾಗಿತ್ತು. ಯಾಕಂದರೆ ಡ್ಯೂಟ್ರನೋಮಿ ಅನ್ನುವಂಥ ಇಂಗ್ಲಿಷ್ ಪದದ ಭಾಷಾಂತರ ದ್ವಿತೀಯೋಪದೇಶ ಕಾಂಡ ಅಂತ ಬರಬೇಕಂದ್ರೆ, ದ್ವಿತೀಯೋಪದೇಶ ಅಂದರೆ ದ್ಯುತಿ ಅನ್ನುವಾಗ 2, ಉಪದೇಶ, ದ್ವಿತೀಯೋಪದೇಶ ಕಾಂಡ ಅನ್ನುವಾಗ 2ನೇ ಸಾರಿ ಉಪದೇಶ ಮಾಡುವಂಥದ್ದು ಎಂಬುದಾಗಿ ಅದರ ಅರ್ಥ. ಅಂದರೆ ದೇವರು ವಿಮೋಚನ ಕಾಂಡ 19ನೇ ಅಧ್ಯಾಯದ ನಂತರದಲ್ಲಿ ಅವರಿಗೆ ಏನೆಲ್ಲ ಬೋಧಿಸ್ತಾ ಬಂದೋ ತಿರುಗಿ ಅದನ್ನು ಏನು ಮಾಡ್ತಾ ಇದ್ದಾರೆ, ಮೋಶೆ ಮುಖಾಂತರವಾಗಿ 2ನೇ ಸಾರಿ ಬೋಧಿಸಲಿಕ್ಕೆ ನಡೆಸ್ತಾ ಇದ್ದಾರೆ. ಮೋಶೆ ಎಲ್ಲ ಹೇಳಿದ ಮೇಲೆ ಒಂದು ಮಾತನ್ನು ಹೇಳ್ತಾನೆ, ನಾನು ನಿಮಗೆ ವಿರೋಧವಾಗಿ ಭೂಮಿಯನ್ನು, ಆಕಾಶವನ್ನು, ಸೂರ್ಯಚಂದ್ರರನ್ನು ಸಾಕ್ಷಿಗಾಗಿ ಕರೀತೀನಿ ಎಂಬುದಾಗಿ. ಯಾಕೆ ಆ ಮಾತನ್ನು ತೆಗೆದುಕೊಂಡು ಬರ್ತಾರೆ? ನೀವು ಮಾತನ್ನು ತಪ್ಪೋದಾದರೆ, ಅಂದರೆ ನಿಮ್ಮ ತಂದೆಗಳು ಮಾತನ್ನು ತಪ್ಪಿ ನನ್ನಿಂದ ದೂರ ಹೋದರು, ದೇವರಿಂದ ದೂರ ಹೋಗಿದ್ದಾರೆ, ನೀವು ಒಂದು ವೇಳೆ ಮಾತನ್ನು ತಪ್ಪೋದಾದರೆ ಸಾಕ್ಷಿಗಾಗಿ ಅವ್ರನ್ನ ಕರೀತೀನಿ. ಯಾಕೆ ಅವ್ರನ್ನ ಕರೀತೇನೆ? ಅವರು ದೇವರ ವಾಕ್ಯದಲ್ಲಿ ನಿಂತಿದ್ದಾರೆ. ಯಾರು? ಸೂರ್ಯ, ಚಂದ್ರ, ನಕ್ಷತ್ರಗಳು ದೇವರ ಮಾತಿನ ಮೇಲೆ ನಿಂತಿದ್ದಾವೆ. ಯಾಕೋಬನ ಪತ್ರಿಕೆಗೆ ಹೋದಾಗ ನಾವು ನೋಡ್ತೇವೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕೇಳುವವರು ಮಾತ್ರವಾಗಿರದೆ ಅನುಸರಿಸುವವರಾಗಿರಿ. ವಾಕ್ಯವನ್ನು ಕೇಳಿಸಿಕೊಳ್ಳುವವರು ಮಾತ್ರವಾಗಿರದೆ ಅವುಗಳನ್ನ ಅನುಸರಿಸುವವರಾಗಿರ್ರಿ. ಅವುಗಳನ್ನ ಕೇಳುವವರು ಮಾತ್ರ ಆಗಿದ್ರೆ ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ತೀರಿ. ಅಂದರೆ ದೇವರ ವಾಕ್ಯವು ನಮ್ಮನ್ನು ಮೋಸಪಡಿಸುವುದಕ್ಕಾಗಿ ಬರೋದಿಲ್ಲ, ದೇವರ ವಾಕ್ಯವು ನಮ್ಮನ್ನು ಅದು ಅಭಿವೃದ್ಧಿಗೆ ನಡೆಸೋದಕ್ಕೋಸ್ಕರ ಬರ್ತದೆ. ನಾನು ಯಾಕೆ ಈ ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೇನೆ ಅಂದರೆ, ನಾವು ಎಷ್ಟೋ ಸರ್ತಿ ದೇವರ ಆಶೀರ್ವದಿಸ್ತಾನೆ ಅಂತ ಕೇಳಲ್ಪಟ್ಟಿರ್ತೇವೆ, ಎಷ್ಟೋ ಸಾರಿ ನಮ್ಮನ್ನು ದೇವರು ಉನ್ನತಪಡಿಸ್ತಾನೆ ಅಂತ ಕೇಳಲ್ಪಟ್ಟಿರ್ತೇವೆ, ಎಷ್ಟೋ ಸಾರಿ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಘೋಷಿಸಲ್ಪಟ್ಟಿರ್ತದೆ, ಆದರೆ ಅದು ನಮ್ಮ ಜೀವಿತದಲ್ಲಿ ಕಾಣಿಸಲ್ಪಡೋದಿಲ್ಲ. ಕಾರಣ ಏನಂದರೆ, ಈ ಸೃಷ್ಟಿ ಇಷ್ಟು ದೊಡ್ಡ ಸಾಕ್ಷಿಗಾಗಿ ನಮಗೆ ಇಡಲ್ಪಟ್ಟಿದೆ. ಅಂದರೆ ದೇವರ ವಾಕ್ಯ ನುಡಿದಾಗ ಏನೆಲ್ಲ ಆಗ್ತದೆ ಎಂಬುದಾಗಿ. ಆದರೆ ಹೆಚ್ಚಿನ ಭಾಗ ದೇವರ ಮಕ್ಕಳ ಜೀವನದಲ್ಲಿ ದೇವರ ವಾಕ್ಯಗಳು ನುಡಿಯಲ್ಪಟ್ಟಾಗ ಅದು ನೆರವೇರೋದಿಲ್ಲ. ಕಾರಣ ಇಷ್ಟೇ, ಅವರು ಅದನ್ನು ಅಂಗೀಕರಿಸುವಂಥ ವಿಷಯದಲ್ಲಿ ವಿಫಲರಾಗಿದ್ದಾರೆ. ಕಾರಣವಿಷ್ಟೇ, ವಿಫಲವಾಗಿದ್ದಾರೆ. ಒಬ್ಬ ದೇವರ ಸೇವಕನಾಗಿ ಮತ್ತು ಒಬ್ಬ ಬೈಬಲ್ನ ಪ್ರಸಂಗಿಯಾಗಿ ನಾನು ನನ್ನ ಜೀವನದಲ್ಲಿ ಕಲ್ತದ್ದೇನಪ್ಪ ಅಂತ ಹೇಳಿದ್ರೆ, ಲೋಕದಲ್ಲಿ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂದರೆ ದೇವರ ವಾಕ್ಯ ನಂಬುವಂಥ ವಿಷಯದಲ್ಲಿ. ಒಬ್ಬ ಮನುಷ್ಯನಿಗೆ ಸುಸೈಡ್ ಮಾಡ್ಕೊಳ್ಳೋ ವಿಷಯದಲ್ಲಿ ಅವನಿಗೆ ಯಾವ ಸಮಸ್ಯೆ ಇಲ್ಲ.
ಒಬ್ಬ ಮನುಷ್ಯನಿಗೆ ಹೋಗಿ ಅವನು ಕೆಟ್ಟ ಪಾಪಗಳು ಮಾಡೋದ್ರಲ್ಲಿ ಸಮಸ್ಯೆ ಇಲ್ಲ. ಅವನಿಗೆ ಲೋಕದಲ್ಲಿ ಒಬ್ಬನ ಕೊಲೆ ಮಾಡೋದಕ್ಕೂ ಅವನಿಗೆ ಸಮಸ್ಯೆ ಇಲ್ಲ. ಏನು ಮಾಡಲಿಕ್ಕೂ ಅವನಿಗೆ ಸಮಸ್ಯೆ ಇಲ್ಲ. ದೇವರ ವಾಕ್ಯ ನಂಬುವಂಥ ವಿಷಯದಲ್ಲಿ ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆ ನಮ್ಮಲ್ಲಿ ಇರಬಾರ್ದು. ಇವತ್ತು ನಾನು ಮಾತಾಡಲಿಕ್ಕಿರುವಂಥ ವಿಷಯ, ದೇವರು ನಮ್ಮನ್ನು ಬೆಳೆಸಬೇಕೆಂಬುದಾಗಿ ಇಚ್ಛಿಸ್ತಾನೆ. ಲೋಕದ ನಿಯಮವನ್ನು ನೋಡಿ, ನೀವು ಲೋಕದ ನಿಯಮವನ್ನು ನೋಡಿ, ಲೋಕದಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಒಬ್ಬ ಮಾನವನ ಸೃಷ್ಟಿ ಮಾಡಿದನು, ಅದು ಆದಾಮನ ನಂತರದಲ್ಲಿ ಹವ್ವಳನ ದೇವರು ಸೃಷ್ಟಿ ಮಾಡಿದರು. ಹವ್ವಳಿಗೆ 2 ಮಕ್ಕಳಾದರು, ಕಾಯಿನ ಮತ್ತು ಏಬೇಲ. ಅವರ ನಂತರದಲ್ಲಿ ನಾವು ನೋಡ್ತೇವೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಅವರ ಸಂತಾನ ಉತ್ಪತ್ತಿ ಆಗೋದನ್ನು ನಾವು ನೋಡುತ್ತೇವೆ. ಆದಿಕಾಂಡ 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ ಲೋಕದ ಜಲಪ್ರಳಯದ ಕುರಿತಾಗಿ ನಾವು ನೋಡ್ತೇವೆ. ಆ ಜಲಪ್ರಳಯ ಕಾಲದಲ್ಲಿ ಎಷ್ಟು ಜನರು ಇದ್ರು ಅಂತೇಳಿ ಸಂಶೋಧನೆಗಾರರನ್ನು ಸಂಶೋಧಿಸಿ ನೋಡಿದಾಗ ಸರಿಸುಮಾರು 150 ಕೋಟಿ ಜನರು ಆ ಸಮಯದಲ್ಲಿ ಇದ್ರು ಅಂತ ನಾವು ನೋಡುತ್ತೇವೆ. 2 ಜನರು, ಒಬ್ಬನಿಂದ ಇಡೀ ಪ್ರಪಂಚವನ್ನೇ ದೇವರು ಸೃಷ್ಟಿ ಮಾಡಿದ್. ನೋಡ್ರಿ, ದಿನಗಳು ಸಾಗ್ತಾ ಇದ್ದಾಗೆ, ಸಮಯ ಸಾಗುತ್ತಾ ಇದ್ದಾಗೆ ಜನರ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ನಾಗರಿಕತೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಬುದ್ಧಿವಂತಿಕೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಮನುಷ್ಯನ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಎಲ್ಲದರಲ್ಲೂ ಮನುಷ್ಯ ಉನ್ನತವಾಗಿ ಹೋಗ್ತಾ ಇದ್ದಾನೆ. ಅವನು ತನ್ನನ್ನು ತಾನು ಬದಲಾಯಿಸಿಕೊಂಡು ಅವನು ಶ್ರೇಷ್ಠತ್ವಕ್ಕೆ ಸಾಗಿ ಹೋಗ್ತಾ ಇದ್ದಾನೆ. ನೋಡಿ, ಈ ಲೋಕದ ಸೃಷ್ಟಿಯ ಕ್ರಮವನ್ನು ನೋಡುವಾಗ ಒಂದು ಸಣ್ಣ ವ್ಯಕ್ತಿಯಿಂದ ಒಂದು ಕುಟುಂಬವಾಗ್ತದೆ, ಕುಟುಂಬದಿಂದ ಒಂದು ದೊಡ್ಡ ಬೀದಿನೇ ಆಗ್ತದೆ, ಆ ಬೀದಿಯಿಂದ ಒಂದು ಊರಾಗಿ ಮಾರ್ಪಡ್ತದೆ, ಊರಿನಿಂದ ತಾಲೂಕು, ಡಿಸ್ಟಿಕ್ಕು, ರಾಜ್ಯ, ಇಡೀ ಪ್ರಪಂಚದಲ್ಲಿ ಇವತ್ತು ಹೆಚ್ಚು ಕಡಿಮೆ 700 ಕೋಟಿ ಜನರು ಇವತ್ತಿದ್ದಾರೆ ಎಂಬುದಾಗಿ ನಮಗೆ ಸಂಶೋಧನೆ ತಿಳಿಸಿಕೊಡುವಂಥದ್ದಾಗಿದೆ. ನಾನು ಯಾಕೆ ಇದನ್ನೆಲ್ಲ ತಗೊಂಡು ಬರ್ತೀನಿ ಅಂದರೆ, ದಿನದಿಂದ ದಿನಕ್ಕೆ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಮಗೆ ಕರೆಂಟ್ ಅನ್ನೋದು ಇಲ್ಲ. ಆ ಸಮಯದಲ್ಲಿ ದೀಪದಲ್ಲಿ ನಾವು ಓದ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ವಿದ್ಯುತ್ ಕಂಬದ ಕೆಳಗೆ ಅಥವಾ ವಿದ್ಯುತ್ತನ್ನು ಕೆಳಗೆ ಇದ್ಕೊಂಡು ನಮ್ಮ ಮಕ್ಕಳು ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲೂ ನಾವು ಬೆಳವಣಿಗೆ ಕಂಡಿದ್ದೇವೆ, ಎಲ್ಲದರಲ್ಲೂ ಬೆಳವಣಿಗೆ ಆಗ್ತಿರೋದು ನಾವು ನೋಡ್ತಾ ಇದ್ದೇವೆ. ಈವನ್ ನೀವು ಗಿಡವನ್ನು ನೋಡೋದಾದ್ರೂ ಸಹ ಆ ಗಿಡ ಬೆಳೆದು ಮರವಾಗಿ ಮಾರ್ಪಡ್ತದೆ, ಬಳ್ಳಿಯನ್ನು ನೋಡೋದಾದ್ರೂ ಸಹ ಅದು ಬೆಳೆದು ದೊಡ್ಡ ಬಳ್ಳಿಯಾಗಿ ಮಾರ್ಪಡ್ತದೆ. ಪ್ರತಿಯೊಂದು ಬೆಳೀತಾ ಹೋಗ್ತಾ ಇದೆ. ಊರುಗಳು ಬೆಳೀತಾ ಇದ್ದಾವೆ, ಕೇರಿಗಳು ಬೆಳೀತಾ ಇದ್ದಾವೆ, ಬೀದಿಗಳು ಬೆಳೀತಾ ಇದ್ದಾವೆ. ಎಲ್ಲದರಲ್ಲೂ ಬದಲಾವಣೆ ಎಲ್ಲದರಲ್ಲೂ ಬೆಳವಣಿಗೆ ಕಾಣಿಸ್ತಾ. ಹಾಗಾದರೆ ದೇವರ ಮಕ್ಕಳ ಅಂತ ನಮ್ಮಲ್ಲಿ ಬೆಳವಣಿಗೆ ಇದೆಯಾ? ನಾವು ಬೆಳೆದಿದ್ದೇವಾ? ಇದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಜೀವಿತದಲ್ಲಿರಬೇಕು. ನಾನು ಯಾವಾಗಲೂ ದೇವರ ಮುಂದೆ ಕೇಳಿಕೊಳ್ಳುವಂಥದ್ದು, ದೇವರೇ, ನಿನ್ನ ವಾಕ್ಯ ಹೀಗೆ ಹೇಳ್ತದೆ, ನಾನು ಹಾಗೆ ಇದ್ದೇನಾ? ನಿನ್ನ ವಾಕ್ಯ ಹೀಗೆ ನನ್ನನ್ನು ಎತ್ತಬೇಕೆಂಬುದಾಗಿ ಬಯಸ್ತದೆ, ನಾನು ಹಾಗಿದ್ದೇನಾ? ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳಿದ ಮೇಲೆ ಹಾಗೆ ನಮ್ಮ ಜೀವಿತದಲ್ಲಿ ಆಗ್ತದೆ. ದೇವರ ವಾಕ್ಯ ಹೇಳಿದ ಮೇಲೆ ಹಾಗೆ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಪ್ರಿಯ ದೇವ ಮಗುವೆ, ನಿನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನು ದೃಢವಾಗಿ ನಂಬು, ದೇವರ ವಾಕ್ಯವನ್ನು ಬಲವಾಗಿ ನಂಬು. ಯಾಕಂದ್ರೆ ಅದು ನಿನ್ನ ಭವಿಷ್ಯತ್ತಾಗಿದೆ, ಅದು ನಿನ್ನ ತಂದೆಯಿಂದ ಕೊಡಲ್ಪಟ್ಟ ಭವಿಷ್ಯತ್ತಿನ ಪತ್ರವಾಗಿದೆ, ಅದು ನಿನ್ನ ಭವಿಷ್ಯತ್ತನ್ನು ರೂಪಿಸುವಂತ ಸಂಗತಿಯಾಗಿದೆ. ಹಾಗಾಗಿ ನಿನ್ನ ಭವಿಷ್ಯತ್ತಿಗಾಗಿ ನಿನ್ನ ತಂದೆ ಕೊಡಲ್ಪಟ್ಟದ್ದನ್ನು ನೀನು ನಂಬಲೇಬೇಕು. ವಿಶ್ವಾಸ ಅನ್ನುವಂಥದ್ದು ದೇವರ ವಾಕ್ಯದ ಮೇಲೆ ಬಲವಾಗಿ ನಮ್ಮಲ್ಲಿ ನೆಲೆಗೊಂಡಿರಬೇಕು. ಯಾಕಂತ ಹೇಳಿದ್ರೆ ಆ ಸಂದೇಶಗಳು, ಆ ವಾಕ್ಯಗಳು ನಮ್ಮ ಜೀವಿತಗಳನ್ನು, ಬದುಕುಗಳನ್ನು ಮಾರ್ಪಡಿಸುವಂಥವುಗಳಾಗಿವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿನ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿರುವಂಥ ವಿಷಯ, ದೇವರು ನಮ್ಮನ್ನು ಬೆಳೆಸುವನು ಎಂಬುದಾಗಿ. ನಾನು ಮತ್ತೆ ಆದಿಕಾಂಡದಿಂದಲೇ ಪ್ರಾರಂಭಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಒಂದೇ ಅಧ್ಯಾಯದಲ್ಲಿ 100 ಪ್ರಸಂಗಗಳನ್ನು ಮಾಡಬಲ್ಲೆ. ಹಾಗಾಗಿ ನಿಮಗೆ ಅಲ್ಲಿಗೆ ನಾನು ಮತ್ತೆ ತೆಗೆದುಕೊಂಡು ಹೋಗ್ತೇನೆ. ದೇವರು ಮಾನವನನ್ನು ಸೃಷ್ಟಿ ಮಾಡುವಾಗ ಶ್ರೇಷ್ಠ ಜೀವಿಯನ್ನಾಗಿ ದೇವರು ಸೃಷ್ಟಿಸಿದ್ನು. ದೇವರು ಮಾನವನನ್ನು ಸೃಷ್ಟಿ ಮಾಡುವಾಗ ಶ್ರೇಷ್ಠ ಜೀವಿಯನ್ನಾಗಿ ಸೃಷ್ಟಿ ಮಾಡಿದ್ನು. ಹೇಗೆ ಮಾನವನು ಶ್ರೇಷ್ಠ ಜೀವಿ? ನೋಡಿ, ಲೋಕದಲ್ಲಿ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ, ಅಂದರೆ ವಿಜ್ಞಾನಿಗಳು ಹೇಳುವಂಥ ವಿಧಗಳನ್ನು ನಾವು ನೋಡೋದಾದರೆ ಪ್ರಾಣಿಗಳಿಂದ ಮಾನವನು ಬಂದ ಅಂತೇಳಿ. ಆದರೆ ಅದೇ ವಿಜ್ಞಾನಿಗಳು ಹೇಳ್ತಾರೆ ಪ್ರಾಣಿಗಳಿಗಿಂತ ಮಾನವನು ಶ್ರೇಷ್ಠ ಜೀವಿ ಎಂಬುದಾಗಿ. ಅವ್ರು ಹೇಳ್ತಾರೆ ಪ್ರಾಣಿಗಳಿಂದಲೇ ಮಾನವನು ಬಂದನೆಂಬುದಾಗಿ. ಆದರೆ ಅವರು ಸಹ ಹೇಳ್ತಾರೆ ಪ್ರಾಣಿಗಳಿಗಿಂತ ಮಾನವನು ಶ್ರೇಷ್ಠ ಜೀವಿ ಎಂಬುದಾಗಿ. ಆದರೆ ವಿಶ್ವಾಸಿಗಳಂತ ನಾವು ಹೇಗೆ ನಂಬುತ್ತೇವೆ ದೇವರು, ಅಂದರೆ ದೇವರ ಮಕ್ಕಳ ಅಂತ ನಾವು, ಅಥವಾ ದೇವರ ಸೃಷ್ಟಿ ಅಂತ ಮಾನವನು ಹೇಗೆ ಶ್ರೇಷ್ಠ ಜೀವಿಯಾಗಿದ್ದಾನೆಂಬುದಾಗಿ ಕೊಂಚ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ್ರಿ. ಆದಿಕಾಂಡ 1:26 ನಾವು ಹೋಗೋದಾದರೆ, ದೇವರು ತನ್ನ ರೂಪದಲ್ಲಿ ಮಾನವನ ಸೃಷ್ಟಿಸಿದ್ನು, ತನ್ನ ಹೋಲಿಕೆಯಲ್ಲಿ ದೇವರು ಮಾನವನ ಸೃಷ್ಟಿ ಮಾಡಿದ್ನು. ಹಾಗೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನಕ್ಕೆ ಹೋಗುವಾಗ ತನ್ನ ಜೀವವನ್ನು ನಮಗೆ ಕೊಟ್ಟನು. ನೋಡ್ರಿ, ಈ 3 ಪದಗಳನ್ನು ನಾನು ವಿವರಿಸ್ತೇನೆ. ದೇವರ ರೂಪ ಅಂದರೆ ಸ್ವರೂಪ ಅನ್ನುವಾಗ ದೇವರ ಹಾಗಿರುವಂಥ ರೂಪ,
ಹೋಲಿಕೆ ಅನ್ನುವಾಗ ದೇವರು ಹೇಗೆ ಹೋಲುತ್ತಾನೋ ದೇವರ ಹಾಗೆ ನಾವು ಹೋಲ್ತೇವೆ. ಹಾಗಾದರೆ ನಾನು ಹೇಗಿದ್ದೇನೆ, ನಾವು ಹೇಗಿದ್ದೇವೆ ಅಂತ ನೋಡುವಾಗ ದೇವರ ರೂಪದಲ್ಲಿ ಕಾಣಿಸಿಕೊಳ್ತೇವೆ, ಒಳಗಡೆ ನಾವು ದೇವರಿಗೆ ಹೋಲುತ್ತೇವೆ. ಹೇಗೆ ದೇವರಿಗೆ ಹೋಲುತ್ತೇವೆ? ದೇವರು ತಂದೆ, ಮಗ, ಪರಿಶುದ್ಧಾತ್ಮನಾಗಿರೋದ್ರಿಂದ ನಾವು ಪ್ರಾಣ, ಆತ್ಮ, ಶರೀರವುಳ್ಳವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ದೇವರು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನಕ್ಕೆ ಹೋಗುವಾಗ ತನ್ನ ಜೀವ ಶ್ವಾಸವನ್ನು ನಮಗೆ ಊದಿದನು. ಯಾವ ಪ್ರಾಣಿಗೂ ಸಹ ದೇವರು ಜೀವ ಶ್ವಾಸವನ್ನು ಊದಲಿಲ್ಲ. ಎಷ್ಟೋ ಪ್ರಾಣಿಗಳು ಭೂಮಿ ಮೇಲೆ ಇದ್ದಾವೆ, ಅವೆಲ್ಲವುಗಳು ಸಹ ಆಮ್ಲಜನಕದಿಂದಲೇ ಜೀವಿಸ್ತದೆ, ಅವೆಲ್ಲವುಗಳು ಸಹ ಗಾಳಿಗಳಿಂದಲೇ, ಉಸಿರಾಟದಿಂದಲೇ ಜೀವಿಸ್ತದೆ. ಆದರೆ ದೇವರ ಕೃಪೆ ಯಾರ ಮೇಲೆ ಇತ್ತಂದರೆ ಮಾನವರಾದ ನಮ್ಮ ಮೇಲೆ ಇತ್ತು. ಅಂದರೆ ದೇವರು ಹೇಗೆ ಮಾನವನ ಸೃಷ್ಟಿ ಮಾಡುವಾಗ ಪ್ಲಾನ್ ಮಾಡಿದ ಅಂದರೆ ಮಾನವನು ನನ್ನ ಹಾಗೆ ಕಾಣಿಸ್ಬೇಕು, ನನ್ನ ಹಾಗೆ ಹೋಲ್ಬೇಕು. ಅಷ್ಟು ಮಾತ್ರ ಅಲ್ಲ, ನನ್ನ ಜೀವ ಅವನೊಳಗಿರಬೇಕು, ನನ್ನ ಜೀವ ಅವನೊಳಗಿರಬೇಕು, ನನ್ನ ಜೀವ ಅವನೊಳಗಿರಬೇಕೆಂಬುದಾಗಿ ದೇವರು ಬಯಸಿದ್ನು. ದೇವರು ಬಯಸಿದ್ದು ಮಾತ್ರವಲ್ಲ, ಆದಿಕಾಂಡ 1ನೇ ಅಧ್ಯಾಯದ 28ನೇ ವಚನಕ್ಕೆ ಹೋಗುವಾಗ ದೇವರಲ್ಲಿ ಹೇಳಿದ್ದೇನಪ್ಪ ಅಂದರೆ, ನೀನು ಭೂಮಿಯ ಎಲ್ಲ ಸೃಷ್ಟಿಯನ್ನು ದೊರೆತನ ಮಾಡಬೇಕು. ಅಂದರೆ ದೇವರು ತನ್ನ ಶ್ರೇಷ್ಠವಾದ ಸ್ವರೂಪ, ತನ್ನ ಶ್ರೇಷ್ಠವಾದ ಹೋಲಿಕೆ, ತನ್ನ ಶ್ರೇಷ್ಠವಾದ ಜೀವಿತ, ತನ್ನ ಶ್ರೇಷ್ಠತ್ವವನ್ನು ಮಾನವನಿಗೆ ಕೊಟ್ಟು ಅವನು ಹೇಗೆ ದೇವರು ಲೋಕವನ್ನು ಹೇಗೆ ಆಳ್ತಾನೋ, ಸಮಸ್ತ ಲೋಕಗಳನ್ನು ಹೇಗೆ ಆಳ್ತಾನೋ ಅದೇ ರೀತಿಯಲ್ಲಿ ಮಾನವನು ಸಹ ದೊರೆತನ ಮಾಡಬೇಕೆಂಬುದಾಗಿ ಮಾನವನನ್ನು ದೇವರು ಸೃಷ್ಟಿ ಮಾಡಿದರು. ಹಾಗಾದರೆ ನಿಜವಾಗ್ಲೂ ಈ ವಾಕ್ಯಗಳು ನಮಗೆ ಕಲಿಸ್ಕೊಡೋದೇನಪ್ಪ ಅಂದರೆ, ಒಬ್ಬ ಮಾನವನನ್ನು ದೇವರು ಸೃಷ್ಟಿ ಮಾಡುವಾಗ ಶ್ರೇಷ್ಠ ಜೀವಿಯಾಗಿ ದೇವರು ಸೃಷ್ಟಿ ಮಾಡಿದನು. ಅವನು ಶ್ರೇಷ್ಠವಾಗಿರಬೇಕೆಂಬುದಾಗಿ ಸೃಷ್ಟಿ ಮಾಡಿದನು, ಅವನು ಉನ್ನತದಲ್ಲಿರಬೇಕೆಂಬುದಾಗಿ ಸೃಷ್ಟಿ ಮಾಡಿದನು, ಅವನು ಉತ್ತುಂಗದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದನೆ ವಿನಃ ಅವನೆಂದು ದಾಸನಾಗಿರಬೇಕು, ಅವನೆಂದು ಕೆಳಗಿರಬೇಕು, ಅವನು ಪ್ರಾಣಿಗಳಿಗಿಂತ ಕೆಳಗಿರಬೇಕೆಂಬುದಾಗಿ ದೇವರು ಬಯಸಲಿಲ್ಲ. ಸಮಸ್ತ ಭೂಮಂಡಲವು ಅವನ ಕೆಳಗಿರಬೇಕೆಂಬುದಾಗಿ ದೇವರು ಬಯಸಿದರು. ಕೀರ್ತನೆಗಳ ಪುಸ್ತಕದಲ್ಲಿ ನೋಡುವಾಗ, ನೀನು ಕೇವಲ ದೂತರಿಗಿಂತ ಸ್ವಲ್ಪವೇ ಅವನನ್ನು ಕಡಿಮೆ ಮಾಡಿದ್ದಿ. ಈ ಸೃಷ್ಟಿಯಲ್ಲಿಯೇ ನಾವು ಸೃಷ್ಟಿಯ ಜೀವಿಗಳು ನೋಡುವಾಗ ದೇವರು, ದೇವರ ನಂತರದಲ್ಲಿ ದೇವದೂತರು, ದೇವದೂತರ ನಂತರದಲ್ಲಿ ಮಾನವರಾದ ನಾವಿದ್ದೇವೆ. ಶ್ರೇಷ್ಠತೆಯಲ್ಲಿ ನೋಡುವಾಗ ದೇವದೂತರು ಮಾನವರಿಗಿಂತ ಕೊಂಚವೇ ಮೇಲೆ ಇದ್ದಾರೆ, ಅವರಿಗಿಂತ ಸ್ವಲ್ಪ ಕೆಳಗೆ ನಾವಿದ್ದೇವೆ. ಅಂದರೆ ಆ ರೀತಿಯಂಥ ಶ್ರೇಷ್ಠತೆಯಲ್ಲಿ ಮಾನವನನ್ನು ದೇವರು ಸೃಷ್ಟಿ ಮಾಡಿದರು. ನಾವು ತಿಳಿಯತಕ್ಕ ಒಂದೇನಪ್ಪ ಅಂದ್ರೆ, ನಾವು ಯಾವಾಗಲೂ ಸಹ ಒಂದು ವಿಷಯವನ್ನು ಆಲೋಚಿಸಬೇಕು. ನಾವು ಯಾರೂ ಸಹ ನಮ್ಮ ಹತ್ರ ಒಂದು ವೇಳೆ ಜ್ಞಾನ ಇರಲಿಕ್ಕಿಲ್ಲ, ನಮ್ಮಲ್ಲಿ ಒಂದು ವೇಳೆ ಒಳ್ಳೆ ಬಲ ಇರಲಿಕ್ಕಿಲ್ಲ, ನಮ್ಮಲ್ಲಿ ಒಂದು ವೇಳೆ ಒಳ್ಳೆ ವಿಶೇಷವಾದಂಥ ಸಂಗತಿಗಳಿರಲಿಕ್ಕಿಲ್ಲ, ಏನಿಲ್ಲ ಅಂದರೂ ಪರವಾಗಿಲ್ಲ. ಆದರೂ ದೇವರ ಉದ್ದೇಶ ಸ್ಪಷ್ಟವಾಗಿದೆ. ದೇವರು ಮಾನವನ ಸೃಷ್ಟಿ ಮಾಡುವಾಗ ಶ್ರೇಷ್ಠತೆಯಲ್ಲಿ ಸೃಷ್ಟಿ ಮಾಡಿದನು, ಶ್ರೇಷ್ಠತೆಯಲ್ಲಿ ಮಾನವನನ್ನು ಸೃಷ್ಟಿ ಮಾಡಿದನು. ಯಾಕಂತ ಹೇಳಿದರೆ ದೇವರು ಶ್ರೇಷ್ಠನಾಗಿರುವುದರಿಂದ ಆ ಶ್ರೇಷ್ಠತೆ ಮಾನವನಲ್ಲಿ ಇರಬೇಕು. ದೇವರು ಲೋಕವನ್ನು ಆಳುವುದರಿಂದ, ಲೋಕಗಳನ್ನು ಆಳುವುದರಿಂದ ಮಾನವನು ಸಹ ಲೋಕ ಆಳಬೇಕೆಂಬುದಾಗಿ ದೇವರು ಬಯಸಿದನು. ಆದರೆ ಸಮಸ್ಯೆ ಏನಾಯಿತು? ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ನಿಜವಾದ ಸಮಸ್ಯೆ ಪ್ರಾರಂಭವಾಗುವುದೇ ಅಲ್ಲಿಂದ. ಮಾನವನು ಎಷ್ಟು ಶ್ರೇಷ್ಠನಾಗಿದ್ದನೋ, ಮಾನವನು ಎಷ್ಟು ಉನ್ನತದಲ್ಲಿದ್ದನೋ, ಮಾನವನು ಎಷ್ಟು ಉತ್ತುಂಗದಲ್ಲಿದ್ದನೋ ಆ ಒಂದು ಸ್ಥಾನಕ್ಕೆ ದೊಡ್ಡ ಕಂಟಕವಾಗಿ ಬಂದಿದ್ದೆ ಆದಿಕಾಂಡ 3ನೇ ಅಧ್ಯಾಯ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಏನು ನಡೀತದೆ ನಮ್ಮೆಲ್ಲರಿಗೂ ಗೊತ್ತುಂಟು. ಅಲ್ಲಿ ಸರ್ಪದಲ್ಲಿ ಸೈತಾನ್ ಬರ್ತಾನೆಂಬುದಾಗಿ. ಭಾಳಷ್ಟು ಜನ ಈ ದಿನಗಳಲ್ಲಿ ಇದನ್ನು ಹೀಗೆ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಹೀಗೆ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಬಂದ ಸರ್ಪ ಸೈತಾನ್ ಅಲ್ಲ ಎಂಬುದಾಗಿ. ಒಂದು ವೇಳೆ ನಿಮ್ಮದ್ದಲ್ಲಿ ಸಹ ಜನರು ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅವ್ರು ಹೇಳ್ತಾರೆ, ಹೌದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಬಂದದ್ದು ಸೈತಾನ್ ಅಲ್ಲ, ಅದು ಸರ್ಪ, ಸರ್ಪ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಅದು ಸೈತಾನ ಎಂಬುದಾಗಿ ನಾನು ದೇವರ ವಾಕ್ಯದಿಂದ ಸ್ಥಾಪಿಸ್ತೇನೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗೋದಾದರೆ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗೋದಾದರೆ, ಅಲ್ಲಿ ಪುರಾತನ ಘಟ ಸರ್ಪನೆಂತಲೂ ಅವನು ಪಿಶಾಚನೆಂತಲೂ ಸೈತಾನನೆಂತಲೂ ಹೇಳಲ್ಪಟ್ಟದೆ. ಪುರಾತನ ಘಟಸರ್ಪ ಎಂಬುದಾಗಿ ಹೇಳುವಾಗ ಆದಿಕಾಂಡ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಬಂದಂತಹ ಸರ್ಪ ಅದು ಏನಾಗಿತ್ತಂತ ಅಲ್ಲಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಅವನು ಸೈತಾನನೆಂತಲೂ ಪಿಶಾಚನೆಂತಲೂ ಅವನ ಹೆಸರು. ಸೈತಾನನ ಪ್ರವೇಶ ಯಾವಾಗ ಅಲ್ಲಿ ಆಯಿತು,
ಅಲ್ಲಿ ಆದಂಥ ಘಟನೆಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿಬಿಡ್ತು. ಪ್ರಿಯ ಜನರೇ, ನಾನು ನಿಮಗೆ ಹೇಳೋದಿಷ್ಟೇ, ದೇವರ ಅಧಿಕಾರ ನಮ್ಮ ಜೀವಿತದಲ್ಲಿ ಬರಬೇಕೆಂಬುದಾಗಿ ಯಾವಾಗಲೂ ಅರಿಕೆ ಮಾಡಿರಿ. ಕರ್ತನೇ, ನಿನ್ನ ಅಧಿಕಾರ ನನ್ನ ಜೀವಿತದಲ್ಲಿ ಎಂಬುದಾಗಿ ಯಾವಾಗಲೂ ನಾವು ದೇವರ ಮುಂದೆ ಘೋಷಿಸೋಣ. ಯಾಕಂತ ಹೇಳಿದ್ರೆ, ಯಾವಾಗ ಸೈತಾನನ ಪ್ರವೇಶ ಆಗ್ತದೋ ಅಲ್ಲಿ ಎಲ್ಲ ಅಸ್ತವ್ಯಸ್ತವಾಗಿ ಮಾರ್ಪಡುವಂಥದ್ದಾಗಿದೆ. ಹಾಗಾದರೆ ಸೈತಾನನ ಪ್ರವೇಶದಿಂದ ಏನಾಯಿತು? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಮಾನವನ ಜೀವನದಲ್ಲಿ ಯಾವಾಗ ಸೈತಾನ್ ಪ್ರವೇಶ ಮಾಡಿದ್ನೋ ಮಾನವನು ಅಧಿಕಾರವನ್ನು ಕಳೆದುಕೊಂಡನು. ಅವನ ಅಧಿಕಾರವನ್ನು ಫಸ್ಟ್ ಅವನೇನು ಮಾಡಿದ ಕಳೆದುಕೊಂಡನು. ಅವನು ದೊರೆತನ ಮಾಡಬೇಕಾಗಿತ್ತು ಯಾವುದರ ಮೇಲೆ? ಸರ್ಪದ ಮೇಲೆ. ಆದರೆ ಸರ್ಪದ ಮಾತನ್ನು ಅವನು ಕೇಳಿದನು ಅನ್ನುವಾಗ ಹೇಳುವವನಿಗೂ ಕೇಳುವವನಿಗೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿನ ಫುಲ್ಫೀಟಿಗೂ ನೀವು ಕೂತಿರುವಂಥ ಸ್ಥಳಕ್ಕೂ ಭಾಳ ವ್ಯತ್ಯಾಸ ಇದೆ. ಕೇಳುವವರಿಗೂ ಹೇಳುವವರಿಗೂ ವ್ಯತ್ಯಾಸ ಇದೆ. ಹೇಳುವವರ ಸ್ಥಾನ ಯಾವಾಗಲೂ ಮೇಲೆ ಇರ್ತದೆ, ಕೇಳುವವರ ಸ್ಥಾನ ಯಾವಾಗಲೂ ಕೆಳಗಿರ್ತದೆ. ಗುರುವಿನ ಸ್ಥಾನ ಯಾವಾಗಲೂ ಮೇಲೆ ಇರ್ತದೆ, ವಿದ್ಯಾರ್ಥಿಯ ಸ್ಥಾನ ಯಾವಾಗಲೂ ಕೆಳಗಿರ್ತದೆ. ಯಾವಾಗ ಲೋಕವನ್ನು ಆಳಬೇಕೆಂಬುದಾಗಿ ಮಾನವನನ್ನು ದೇವರು ಸೃಷ್ಟಿ ಮಾಡಿದನೋ ಆ ಮಾನವನು ಒಂದು ಸೃಷ್ಟಿಯ ಅಥವಾ ಒಂದು ಜೀವಿಯ ಮಾತನ್ನು ಕೇಳಿ ಅದಕ್ಕಿಂತಲೂ ಕೆಳಗೆ ಹೋಗ್ಬಿಟ್ಟ. ಅಂದರೆ ಅವನು ಸೈತಾನನ ಪ್ರವೇಶದ ಮುಖಾಂತರವಾಗಿ ಅವನ ಅಧಿಕಾರವನ್ನು ಕಳ್ಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇದಾಗಿ, ಮಾನವನು ಸಮೃದ್ಧಿಯಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದ. ಏದೇನ್ ಅನ್ನುವಂಥ ಸ್ಥಳದಲ್ಲಿ ದೇವರು ಅವರನ್ನ ಇಟ್ಟಿದ್ನು. ಏದೇನ್ ಅನ್ನುವಾಗ ಅದರ ಅರ್ಥ ಸಮೃದ್ಧಿ, ಸಂತೋಷ ಎಂಬುದಾಗಿ. ಅಲ್ಲಿ ಸಮೃದ್ಧಿ ಅಂತ ಸಂತೋಷವನ್ನು ಇಟ್ಟಂಥ ಸ್ಥಳದಲ್ಲಿ ಅವನು ಹೋದಾಗ ಯಾವಾಗ ಸೈತಾನ್ ಪ್ರವೇಶ ಅಲ್ಲಾಯಿತು ಅಲ್ಲಿ ಆದಂಥ ಘಟನೆ, ಎರಡನೇ ಘಟನೆ ಏನಪ್ಪ ಅಂದರೆ ಮಾನವನು ಶಾಪವನ್ನು ಪಡೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ಶ್ರೇಷ್ಠ ಜೀವಿಯಾಗಿ ಸೃಷ್ಟಿಸಿದಾಗ ಯಾವಾಗ ಸೈತಾನ್ನ ಪ್ರವೇಶ ಆಯಿತು ಹಂತ ಹಂತವಾಗಿ ಅವನು ಇಳಿಲಿಕ್ಕೆ ಪ್ರಾರಂಭಿಸಿದನು. ಹಂತ ಹಂತವಾಗಿ ಅವನು ಕೆಳಗಿಳಿಲಿಕ್ಕೆ ಪ್ರಾರಂಭಿಸಿದನು. ಮೊದಲನೇದಾಗಿ ಅಧಿಕಾರ ಕಳ್ಕೊಂಡನು, ಎರಡನೇದಾಗಿ ಶಾಪವನ್ನು ಪಡೆದುಕೊಂಡನು, ಮೂರನೇದಾಗಿ ಏನು ಮಾಡಿದ? ಅವನ ಮುಖಾಂತರವಾಗಿ ಭೂಮಿಯೇ ಶಪಿಸಲ್ಪಡ್ತು. ಸಂಪೂರ್ಣ ಭೂಮಿಯು ಶಪಿಸಲ್ಪಡ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ನಾಲ್ಕನೇದಾಗಿ ನೋಡುವಾಗ ಅವನು ಆಹಾರಕ್ಕಾಗಿ ಬೆವರು ಸುರಿಸಬೇಕಾಯಿತು. ಆ ಏದೆನ್ ತೋಟದಲ್ಲಿ ಅವನು ಯಾವುದಕ್ಕಾಗಿ ಬೆವರು ಸುರಿಸುವ ಅವಶ್ಯಕತೆ ಇರಲಿಲ್ಲ. ಸಾವಿರಾರು ಮರಗಳನ್ನು ದೇವರು ಸೃಷ್ಟಿ ಮಾಡಿದರು. ಎಲ್ಲ ಮರಗಳನ್ನು ಸೃಷ್ಟಿ ಮಾಡಿ ಅವರಿಗೆ ದೇವರು ಅವರಿಗೆ ಕೊಟ್ಟರು. ಈ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಿರಿ. ಆದರೆ ಈಗ ಆಹಾರ ತಿನ್ನಬೇಕಾದ್ರೆ ಬೆವರು ಸುರಿಸ್ಬೇಕು. ಆಹಾರ ತಿಂದರೆ ಮನುಷ್ಯನಿಗೆ ಶಕ್ತಿ ಬರ್ತದೆ. ಶಕ್ತಿ ಬಂದರೆ ಮಾನವನ ಕೆಲಸ ಮಾಡ್ತಾನೆ. ಕೆಲಸ ಮಾಡಿದರೆ ಅವನಿಗೆ ಹಣ ಬರ್ತದೆ. ಹಣ ಬಂದರೆ ಕುಟುಂಬ ಸಾಕ್ತಾನೆ. ಕುಟುಂಬ ಸಾಕಿದರೆ ಮನೆಗೆ ಬೇಕಾದ ಎಲ್ಲ ಸಂಗತಿಗಳು ಮಾಡ್ಕೊಳ್ತಾನೆ. ಒಬ್ಬ ಮನುಷ್ಯನಿಗೆ ಆಹಾರ ಇಲ್ಲದೆ ಹೋದರೆ ಅವನಿಗೆ ಶಕ್ತಿ ಇಲ್ಲದೆ ಹೋದರೆ ಅವನು ಕೆಲಸ ಮಾಡಲಿಕ್ಕಾಗಲ್ಲ. ಕೆಲಸ ಮಾಡಲಿಕ್ಕೆ ಆಗದೆ ಹೋದರೆ ಅವನಿಗೆ ಹಣ ಬರಲಿಕ್ಕೆ ಸಾಧ್ಯ ಇಲ್ಲ. ಹಣ ಬರದೆ ಹೋದರೆ ಅವನ ಮನೆಯನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆಹಾರ ಅನ್ನುವಂಥದ್ದು ಪ್ರತಿ ಮಾನವನಿಗೆ ತಳಹದಿಯ ಜೀವಿತವನ್ನು ತೋರಿಸ್ತದೆ, ಬುನಾದಿಯನ್ನು ತೋರಿಸ್ತದೆ. ಇಲ್ಲಿ ನಾವು ನೋಡುವಾಗ ಆಹಾರಕ್ಕಾಗಿ ಬೆವರು ಸುರಿಸಬೇಕಂದಾಗ ಆಹಾರ ಅನ್ನೋದು ಪ್ರಾರಂಭ. ಅವನ ಜೀವಿತಕ್ಕೆ ಅವನು ಬೆವರನ್ನು ಸುರಿಸಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಂದರೆ ಎಲ್ಲ ಉಚಿತವಾಗಿ ಕೊಡಲ್ಪಡ್ತಾ ಇತ್ತು, ಎಲ್ಲ ಉಚಿತವಾಗಿ ಅವನಿಗೆ ಕೊಡಲ್ಪಟ್ಟಿತ್ತು. ಆದರೆ ಈಗ ಪ್ರಯಾಸದೊಂದಿಗೆ ಅವನು ಪಡ್ಕೊಳ್ಳುವಂಥ ಸ್ಥಿತಿಗೆ ಅವನು ಹಾದು ಹೋಗ್ಬಿಟ್ಟ. ಯಾಕೆ? ಸೈತಾನ್ನ ಪ್ರವೇಶದಿಂದ ಆಹಾರಕ್ಕಾಗಿ ಅವನು ಏನು ಮಾಡಬೇಕಾಯಿತು? ಬೆವರು ಸುರಿಸಬೇಕಾಯಿತು. ಅಷ್ಟು ಮಾತ್ರವಲ್ಲ, ಮಾನವನು ಕಷ್ಟ, ರೋಗ, ಮರಣವನ್ನು ಹೊಂದಿಕೊಂಡ. ನೋಡ್ರಿ, ಕಷ್ಟಗಳು ಮನುಷ್ಯನ ಕುಗ್ಗಿಸ್ತದೆ, ರೋಗ ಇನ್ನೂ ಸ್ವಲ್ಪ ಕುಗ್ಗಿಸ್ತದೆ, ಮರಣ ಅನ್ನುವಂಥದ್ದು ಇನ್ನೂ ಸ್ವಲ್ಪ ಕುಗ್ಗಿಸ್ತದೆ. ಮರಣ ಅನ್ನುವಾಗ ಕಂಪ್ಲೀಟಾಗಿ ಒಬ್ಬ ವ್ಯಕ್ತಿ ಮಲಗಲ್ಪಟ್ಟಿರ್ತಾನೆ. ಅವನನ್ನು ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿ ಇಡ್ತೇವೆ, ಅಂದರೆ ಭೂಮಿಯ ಒಳಗಿಡ್ತೇವೆ. ಅಂದರೆ ಮಾನವನು ಮೇಲಿದ್ದ ಸ್ಥಾನದಿಂದ ಒಂದೊಂದೇ ಸ್ಥಾನವಾಗಿ ಸೈತಾನ್ನ ಪ್ರವೇಶವನ್ನು ಇಳಿಲಿಕ್ಕೆ ಪ್ರಾರಂಭಿಸಿದ. ಪಾಸ್ಟರ್ ಏನು ಹೇಳ್ತಾ ಇದ್ದಾರೆ ಎಂಬುದು ಕನ್ಫ್ಯೂಸ್ ಆಗಬೇಡ್ರಿ, ನಾನು ಮುಂದೆ ಹೇಳಲಿಕ್ಕಿದ್ದೇನೆ. ದೇವರು ನಮ್ಮನ್ನು ಎತ್ತಲಿಕ್ಕೆ ಬಯಸ್ತಾ ಇದ್ದಾನೆ. ಸೈತಾನನ ಪ್ರವೇಶದಿಂದ ಹಂತ ಹಂತವಾಗಿ ಇಳೀತಾ ಎಲ್ಲಿಗೆ ಹೋದ ಅಂದುವಾಗ ಮರಣಕ್ಕೆ ಹೋದ. ಮರಣ ಅನ್ನುವಂಥದ್ದು ಭೂಮಿಯ ಕೆಳಭಾಗಕ್ಕೆ ಅವನು ಇಳಿಲಿಕ್ಕೆ ಪ್ರಾರಂಭಿಸಿದ. ಬರೀ ಅಷ್ಟು ಮಾತ್ರವಲ್ಲ, ನರಕದ ಪ್ರವೇಶ. ನರಕ ಅನ್ನುವಂಥದ್ದು ಭೂಮಿಗಿಂತಲೂ ಕೆಳಗಿರುವಂಥ ಒಂದು ಅಂಶ. ಶ್ರೇಷ್ಠ ಸ್ಥಾನದಿಂದ ಇದ್ದವನು ಅವನು ದಿನದಿಂದ ದಿನಕ್ಕೆ ಇಳಿಲಿಕ್ಕೆ ಪ್ರಾರಂಭಿಸಿದನು.
ಯಾಕೆ ಇಳಿಲಿಕ್ಕೆ ಪ್ರಾರಂಭಿಸಿದನು? ದೇವರ ಉದ್ದೇಶ ಅವನ ಜೀವನದಲ್ಲಿ ಏನಿತ್ತು? ಅವನು ಶ್ರೇಷ್ಠನಾಗಿರಬೇಕೆಂಬುದಾಗಿ, ಶ್ರೇಷ್ಠವಾಗಿರಬೇಕೆಂಬುದಾಗಿ ದೇವರು ಬಯಸಿದನು. ಆದರೆ ಮಾನವನ ಜೀವನದಲ್ಲಿ ಸೈತಾನನ ಪ್ರವೇಶವಾದದ್ದರಿಂದ ಅವನು ದಿನದಿಂದ ದಿನಕ್ಕೆ ಇಳಿಲಿಕ್ಕೆ ಪ್ರಾರಂಭಿಸಿದನು. ಅವನ ಜೀವಿತವು ಅದೋ ಲೋಕಕ್ಕೆ ಇಳಿಲಿಕ್ಕೆ ಪ್ರಾರಂಭಿಸಿತು. ಮಾನವನು ಎಲ್ಲ ಸೃಷ್ಟಿಯ ಮೇಲೆ ದೊರೆತನ ಮಾಡಬೇಕಾಗಿತ್ತು, ಆದರೆ ಮಾನವನು ನರಕ ಎಂಬ ಆಳಕ್ಕೆ ಇಳಿಲಿಕ್ಕೆ ಪ್ರಯತ್ನಿಸಿದನು. ನರಕ ಅನ್ನುವಂಥದ್ದು ಇಡೀ ಲೋಕದಲ್ಲಿಯೇ ನಮ್ಮ ಎಲ್ಲ ನೋಡುವಂಥ ಎಲ್ಲ ಸೃಷ್ಟಿಯಲ್ಲಿ ಬಹಳ ಕೆಳಗಿರುವಂಥ ಸಂಗತಿ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ, ತಳವಿಲ್ಲದ ತಗ್ಗು ಎಂಬುದಾಗಿ ಮಾನವನು ಇಳಿಲಿಕ್ಕೆ ಪ್ರಾರಂಭಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯಗಳು ನಮಗೆ ಏನನ್ನು ಕಲಿಸಿಕೊಡ್ತಾ ಇದೆ ಅಂತ ನೋಡುವಾಗ ದೇವರ ಮನಸ್ಸು ಹೇಗಿರ್ತದೆ, ಸೈತಾನನ ಮನಸ್ಸು ಹೇಗಿರುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದನು, ಆದರೆ ಅದನ್ನು ನಾವು ಕಳ್ಕೊಂಡಾಗ ನೋಡ್ರಿ, ಆದಾಮ್ ಹವ್ವಳು ಮಾಡಿದಂಥ ಸಮಸ್ಯೆ ನಮ್ಮ ಮೇಲೂ ಪರಿಣಾಮವಾಗಿ ಬೀರ್ತದು. ನಾವು ಮಾತ್ರವಲ್ಲ, ಇಲ್ಲಿಯ ತನಕ ಹುಟ್ಟಿದ ಪ್ರತಿ ವ್ಯಕ್ತಿಯ ಮೇಲೆ ಅದು ಪರಿಣಾಮ ಬೀರ್ತದೆ. ಇನ್ನು ಮುಂದೆ ಹುಟ್ಟಲಿಕ್ಕಿರುವಂಥ ವ್ಯಕ್ತಿಯ ಮೇಲೆಯೂ ಅದು ಪರಿಣಾಮ ಬೀರ್ತದೆ. ಯಾಕಂದರೆ ಒಬ್ಬನ ಮುಖಾಂತರವಾಗಿ ಸಮಸ್ತ ಲೋಕವು ಅಪರಾಧಿ ಎಂದು ಎಣಿಸಲ್ಪಟ್ಟಿತು. ಎಲ್ಲರೂ ಅದನ್ನು ಕಳ್ಕೊಂಡು ಅಧೋಗತಿಗೆ ಇಳಿದ್ರು. ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ವಾ? ನೋಡಿ, ಭಾಳಷ್ಟು ಸಾರಿ ಯೇಸು ಕ್ರಿಸ್ತನ ನಂಬೋದಂದರೆ ನಮ್ಮ ಕಡೆ ಹೀಗೆ ಅಂದ್ಕೊಳ್ತಾರೆ. ನಾನು ಅದನ್ನು ನನ್ನ ಸಭೆಯಲ್ಲಿ ಯಾವಾಗಲೂ ಅನ್ಲಿಕ್ಕೆ ಬಿಡೋದೇ ಇಲ್ಲ. ನಾನು ಕೆಲವರು ಹೇಳ್ತಾರೆ ಕನ್ವರ್ಟ್ ಅನ್ನುವಂಥ ಪದನ ಉಪಯೋಗಿಸ್ತಾರೆ. ಇಲ್ಲ, ಇಲ್ಲಿ ಕನ್ವರ್ಷನ್ ಇಲ್ಲ. ನಾನು ನೇರವಾಗಿ ಹೇಳಲಿಕ್ಕೆ ಸಾಧ್ಯ, ಅದನ್ನು ಎಲ್ಲಿ ಬೇಕಾದರೂ ಸ್ಥಾಪಿಸಲಿಕ್ಕೆ ಸಾಧ್ಯ. ಯಾಕಂದರೆ ನೀವು ಪ್ರಪಂಚದಲ್ಲಿ ಯಾವುದೇ ಡಿಕ್ಷನರಿಯನ್ನು ತೆಗೆದು ನೋಡ್ರಿ, ಅಂದರೆ ಇಲ್ಲಿ ಧರ್ಮದ ಇಲ್ಲ, ಇಲ್ಲಿ ನಂಬಿಕೆ ಕಾರ್ಯಗಳಿದ್ದಾವೆ. ಭಾಳಷ್ಟು ಜನರು ಹೇಳ್ತಾರೆ ನಾವು ಕನ್ವರ್ಟ್ ಆಗಿದ್ದೇವೆ, ಭಾಳಷ್ಟು ಜನ ಹೇಳ್ತಾರೆ ನಾವು ಚರ್ಚಿಗೆ ಸೇರಿಕೊಂಡಿದ್ದೇವೆ, ಭಾಳ ಜನರು ಹೇಳ್ತಾರೆ ನಾವು ಕ್ರೈಸ್ತರಾಗಿದ್ದೇವೆ ಅಂತೇಳಿ. ಇಲ್ಲ, ಮಾನವನ್ ತಿಳ್ಕೊಳ್ಳೋದು ಅಷ್ಟೇ ಅಂತ ತಿಳ್ಕೊಳ್ತಾನೆ. ಇಲ್ಲ, ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನ ಬಳಿಗೆ ಬಂದಿದ್ದಾನಂದರೆ ಅದು ಸುಮ್ಮನೆ ಸಾಧಾರಣವಾದ ವಿಷಯ ಅಲ್ಲ. ಯೇಸು ಕ್ರಿಸ್ತನ ಬರುವಿಕೆಯನ್ನು ಒಬ್ಬನು ಸರಿಯಾಗಿ ತಿಳ್ಕೊಳ್ಳೋದಾದರೆ ಅವನ ಸ್ಥಾನವನ್ನು ಸುತ್ತಮುತ್ತ ನೋಡುವವನಾಗಿದ್ದಾನೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನ ಬರೋಣವೇ ಒಬ್ಬನ ಮೇಲೆತ್ತೋದಕ್ಕಾಗಿದೆ. ಯೇಸು ಕ್ರಿಸ್ತನ ಬರೋಣವೇ ಒಬ್ಬನ ಮೇಲೆತ್ತುವುದಕ್ಕಾಗಿದೆ. ಯೇಸು ಕ್ರಿಸ್ತನು ದೇವರ ಬಳಿಯಿಂದ ಮಾನವರ ಬಳಿಗೆ ಬಂದನು, ಮಾನವರ ಬಳಿಯಿಂದ ದೇವರ ಬಳಿಗೆ ಪ್ರವೇಶ ಮಾಡಿದ್ದಾನೆ. ಹಳೆ ಒಡಂಬಡಿಕೆಯ ಪ್ರವಾದಿಗಳು ದೇವರ ಬಳಿಯಿಂದ ದೇವರ ವಾಕ್ಯವನ್ನು ತಕೊಂಡು ಜನರ ಬಳಿಗೆ ಬಂದು ಜನರಿಗೆ ದೇವರ ನ್ಯಾಯ ತೀರ್ಪನ್ನು ಪ್ರಕಟಿಸ್ತಾ ಇದ್ರು. ಆ ನಂತರದಲ್ಲಿ ಮಹಾಯಾಜಕನು ಜನರ ಬಳಿಯಿಂದ ದೇವರ ಬಳಿಗೆ ಹೋಗಿ ಮಾನವನ ಪಾಪ ಪರಿಹಾರವನ್ನು ನೇಮಿಸ್ತಾ ಇದ್ನು. ನ್ಯಾಯ ತೀರ್ಪನ್ನು ತಕೊಂಡು ಬರುವ ಪ್ರವಾದಿ ದೇವರ ಜನರ ಮೇಲೆ ಶಿಕ್ಷೆಯನ್ನು ಘೋಷಿಸುವುದಾದರೆ ಮಹಾಯಾಜಕನು ಒಳಗೆ ಹೋಗುವುದರ ಮುಖಾಂತರವಾಗಿ ಶಾಂತತೆಯನ್ನು ಘೋಷಿಸ್ತಾ ಇದ್ದನು. ಯೇಸು ಕ್ರಿಸ್ತನು ದೇವರ ಬಳಿಯಿಂದ ಬಂದದ್ದು ಮಾತ್ರವಲ್ಲ, ಮಾನವನ ಬಳಿಯಿಂದ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಇನ್ನೆಂದಿಗೂ ನಮಗೆ ಶಾಂತತೆಯು ಘೋಷಿಸಲ್ಪಟ್ಟಿದೆ. ಒಬ್ಬನು ಯೇಸು ಕ್ರಿಸ್ತನ ಬರೋಣ ಭೂಲೋಕಕ್ಕೆ ನೆನೆಸಿಕೊಂಡ್ರೆ ಅವನು ಸರಿಯಾಗಿ ಅರ್ಥೈಸಿಕೊಳ್ಳೋದಾದರೆ ಅವನ ಸುತ್ತು ಎಂದೆಂದಿಗೂ ಪ್ರಶ್ನೆಗಳನ್ನ ಹಾಕೊಳ್ತಾನೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನ ಬರೋಣವೇ ನಮ್ಮನ್ನು ಮೇಲೆತ್ತುವುದಕ್ಕಾಗಿದೆ. ಇದು ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನಾವು ದಿನದಿಂದ ದಿನಕ್ಕೆ ಇಳಿದು ಹೋಗ್ತಾ ಇರುವಾಗ, ನಾವು ದಿನದಿಂದ ದಿನಕ್ಕೆ ಇಳಿದು ಸಾಗುತ್ತಾ ಇದ್ದಾಗ ನಮ್ಮ ಸ್ಥಾನಗಳು, ನಮ್ಮ ಅಂತಸ್ತುಗಳನ್ನ ಎಲ್ಲ ಕಳೆದುಕೊಂಡು ಇಳಿದು ಹೋಗುತ್ತಾ ಇದ್ದಾಗ ಬೈಬಲ್ ವಾಕ್ಯ ಹೇಳ್ತದೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5 ಮತ್ತು 6ನೇ ವಚನಕ್ಕೆ ಹೋಗುವಾಗ 5ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಕ್ರಿಸ್ತೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲೂ ಸಹ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತೇಸುವಿನಲ್ಲಿದ್ದಂಥ ಮನಸ್ಸು ಹೇಗಿತ್ತು? ಆತನು ದೇವ ಸ್ವರೂಪನಾಗಿದ್ದರೂ ಸಹ ಆ ಸ್ಥಾನವನ್ನು ಬಿಡಲೇ ನೆನೆಸ್ತದೆ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಹೇಗೆ ಬಂದಂತೆ ದಾಸನ ರೂಪವನ್ನು ಧರಿಸಿಕೊಂಡು ಮಾನವರಿಗೆ ಸದೃಶನಾದನು. ನೋಡಿ, ದೇವರು ತನ್ನ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ್ನು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರ ಹಾಗೆ ನಮ್ಮನ್ನು ಸೃಷ್ಟಿ ಮಾಡಿದ್ನು. ಮಾನವನೇನು ಮಾಡಿದ? ತನ್ನ ಸಾರೂಪ್ಯವನ್ನು ಕಳ್ಕೊಂಡು ಅವನು ಬೇರೆ ಒಂದು ವಿಧದಲ್ಲಿ ಅವನು ಬದಲಾದಾಗ ದೇವರು ಯಾವ ಸಾರೂಪ್ಯವನ್ನು ಕಳ್ಕೊಂಡಿದ್ರು ಆ ಸಾರೂಪ್ಯಕ್ಕೆ ಅವರ ಬಳಿಗೆ ಇಳಿದು ಬಂದು. ಯಾಕೆ ಆತನು ಇಳಿದು ಬರಬೇಕಾಗಿತ್ತು? ಅಂದರೆ ಮಾನವನು ಯಾವುದನ್ನು ಕಳ್ಕೊಂಡಿದ್ದನೋ, ಮಾನವನಿಂದ ಯಾವುದು ಹೋಗಿತ್ತು ಆ ಸಂಗತಿಯನ್ನು ತಿರುಗಿ ಅವನಿಗೆ ಸ್ಥಾಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ನಮ್ಮ ಹಾಗೆ ಆಗಿ ಬಂದನು. ಒಂದೇ ಕಾಲಕ್ಕಾಗಿ, ನಿರ್ದಿಷ್ಟ ಸಮಯಕ್ಕಾಗಿ ಆತನು ಶರೀರಧಾರಿಯಾಗಿ ಬಂದನು. ಕಾರಣ ಇಷ್ಟೇ. ಯಾಕೆ ಆತನು ನಮ್ಮ ಹಾಗೆ ಆಗಿ ಬಂದ ಅಂದರೆ ನಾವು ಆತನ ಹಾಗೆ ಆಗಬೇಕೆಂಬುದಾಗಿ ಹೇಳಿ.
ನಾನು ಆತನ ಹಾಗೆ ಆಗಬೇಕೆಂಬುದಾಗಿ ಹೇಳಿ ಆತನು ನನ್ನ ಹಾಗೆ ಆಗಿ ಬಂದ. ಪ್ರಿಯ ದೇವ ಮಗುವೆ, ದೇವರು ತನ್ನ ಶ್ರೇಷ್ಠತೆಯಿಂದ ಮಾನವನನ್ನು ಸೃಷ್ಟಿ ಮಾಡಿದಾಗ ಮಾನವನು ಈ ಶ್ರೇಷ್ಠತೆಯನ್ನು ಕಳ್ಕೊಂಡು ಸೈತಾನ ಸ್ವಭಾವವನ್ನು ಹೊಂದಿಕೊಂಡನೆಂಬುದಾಗಿ ನಾವು ಚರಿತ್ರೆಯಲ್ಲಿಯೂ ಮತ್ತು ಬೈಬಲ್ನಲ್ಲಿಯೂ ನಾವು ನೋಡಲಿಕ್ಕೆ ಸಾಧ್ಯ. ದೇವರು ತನ್ನ ರೂಪವನ್ನು ಬಿಟ್ಟು ಮಾನವನ ರೂಪವನ್ನು ಧರಿಸಿಕೊಂಡು ಬಂದು, ಯೇಸು ಕ್ರಿಸ್ತನು ನನ್ನ ಹಾಗೆ ಆಗಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ, ನನ್ನ ಹಾಗೆ ಆಗಿ ಬಂದಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಯಾಕೆ ಅಂದರೆ ನಾನು ಆತನ ಹಾಗೆ ಆಗಬೇಕೆಂಬುದಾಗಿ ನನ್ನ ಹಾಗೆ ಆತನ ಆಗಿ ಬಂದ. ಯೇಸು ಕ್ರಿಸ್ತನ ಈ ಯೇಸು ಕ್ರಿಸ್ತನ ಬರೋಣವೇ ಈ ಲೋಕಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಮಾನವನನ್ನು ಮೇಲೆತ್ತಬೇಕೆಂಬುದಾಗಿ, ಅವನ ಸ್ಥಾನ, ಅವನ ಸ್ಥಿತಿ, ಅವನ ಪರಿಸ್ಥಿತಿ, ಅವನ ಸಮಸ್ತ ಕಾರ್ಯಗಳಿಂದ ಮೇಲೆತ್ತಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಇದು ಯಾವುದೋ ನೀವು ಅಂದ್ಕೊಳ್ಬೇಡ್ರಿ. ಏನಪ್ಪ ಅಂತ ಹೇಳಿದ್ರೆ ಇದು ಸಮೃದ್ಧಿ ಅಂತ ಸುವಾರ್ತೆ ಅಂತ ಯಾರು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ, ಅಥವಾ ಆಶೀರ್ವಾದ ಸುವಾರ್ತೆ ಅಂತ ಹೇಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಬೈಬಲಲ್ಲಿರುವಂಥ ಬೋಧನೆ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಮತ್ತು ನಿಮ್ಮ ಮಧ್ಯದಲ್ಲಿ ಅದನ್ನು ಹಂಚಿಕೊಳ್ತಾ ಇದ್ದೇನೆ. ದೇವರು ಪ್ರತಿಯೊಬ್ಬನನ್ನು ಸಹ ಎತ್ತಬೇಕೆಂಬುದಾಗಿ ಭೂಲೋಕಕ್ಕೆ ಬಂದನು. ಯೇಸು ಕ್ರಿಸ್ತ ನಂಬಿದ ಪ್ರತಿಯೊಬ್ಬನು ಸಹ ಅವನ ತೆಳಹದಿ ಅಥವಾ ಅವನ ಸ್ಥಳವ ಭಾಳ ಆಳವಾದ ಸ್ಥಳದಿಂದ, ಆಳವಾದ ಕುಳಿಯಿಂದ ಅವನು ಎತ್ತಲ್ಪಡ್ತಾನೆ. ಹಂತ ಹಂತವಾಗಿ ಅವನು ಎತ್ತಲ್ಪಡ್ತಾನೆ. ನಾವು ಬೈಬಲಲ್ಲಿ ಸಾಕಷ್ಟು ಜನರು ನಾವು ನೋಡಲಿಕ್ಕೆ ಸಾಧ್ಯ. ದೇವರು ಏನು ಇಲ್ಲದವರನ್ನ ಎತ್ತಿರೋದು ನಾವು ಬೈಬಲಲ್ಲಿ ಸಾಕಷ್ಟು ಜನರನ್ನು ನೋಡಲಿಕ್ಕೆ ಸಾಧ್ಯ. ಅಬ್ರಹಾಮನು ದೇಶ ಇಲ್ಲದವನು, ಅಬ್ರಹಾಮನು ಸ್ವಭೂಮಿ ಇಲ್ಲದವನು, ಅಬ್ರಹಾಮನು ಬಂಧುಗಳಿಲ್ಲದವನು, ಆದರೆ ಕಾನಾನ್ ದೇಶದಲ್ಲಿ ಅವನ್ನ ಯಜಮಾನನಾಗಿ ದೇವರು ನೇಮಿಸಿದರು. ಇಸಾಕ 40 ವಯಸ್ಸಿನ ತನಕ ತನ್ನ ತಾಯಿಯ ಮಡಿಲಲ್ಲಿ ಜೀವಿಸಿದವನು, ಆದರೆ ಅವನನ್ನು ದೇವರು ಶ್ರೇಷ್ಠ ವ್ಯಕ್ತಿಯನ್ನಾಗಿ ದೇವರು ಮಾಡಿದರು. ಆನಂತರದಲ್ಲಿ ಯಾಕೋಬನ್ನು ನೋಡುವಾಗ ಇನ್ನೊಬ್ಬರ ಮನೆಯಲ್ಲಿ ಅವನ ಆಸ್ತಿಗಾಗಿ ದುಡಿದವನು, ಆದರೆ ಅವನನ್ನು ಒಬ್ಬ ದೇಶಕ್ಕೆ ತಂದೆಯನ್ನಾಗಿ ಮಾಡಿದರು. ಪ್ರಿಯ ಜನರೇ, ಏನು ಇಲ್ಲದೆ ಇರುವಂಥ ದಾಸರಾಗಿದ್ದಂಥ ಇಸ್ರಾಯೇಲರನ್ನ ಒಂದು ದೇಶಕ್ಕೆ ಯಜಮಾನರನ್ನಾಗಿ ದೇವರು ಮಾಡಿದ್ನು. ಮೋಶೆ ಕುರಿ ಕಾಯುವಂಥವನು ಭೂಲೋಕದಲ್ಲಿ ಶ್ರೇಷ್ಠ ನಾಯಕನನ್ನಾಗಿ ದೇವರು ಮಾಡಿದ್ನು. ಬೈಬಲಲ್ಲಿ ಈ ರೀತಿಯಾಗಿರುವಂಥ ಎಲ್ಲ ವಿಷಯಗಳನ್ನ ನಾವು ಧ್ಯಾನ ಮಾಡಿಕೊಂಡು ಬರುವಾಗ ದೇವರು ಪ್ರತಿಯೊಬ್ಬರನ್ನು ಎತ್ತುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಮೂಲವಾದ ಉದ್ದೇಶವೇ ಈ ಲೋಕದ ಬರೋಣಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದರೆ, ಈ ಲೋಕದಲ್ಲಿ ನಮ್ಮನ್ನು ಎತ್ತಿ ತನ್ನ ಸಾಕ್ಷಿಗಾಗಿ ನಿಲ್ಲಿಸಿ ಪರಲೋಕ ಎಂಬ ಉನ್ನತವಾದ ಗಮ್ಯಕ್ಕೆ ನಮ್ಮನ್ನು ಸೇರಿಸಬೇಕೆಂಬುದಾಗಿ. ಬರೀ ನಮ್ಮ ಬೆಳವಣಿಗೆ ಅನ್ನುವುದು ಬರೀ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಸಮಸ್ತ ಲೋಕಗಳನ್ನು ದಾಟಿ ನಾವು 3ನೇ ಲೋಕವಾಗಿರುವಂಥ ಪರಲೋಕಕ್ಕೆ ನಾವು ಪ್ರವೇಶ ಮಾಡುವವರಾಗಿದ್ದೇವೆ. ಯೇಸು ಕ್ರಿಸ್ತನ ಬರೋಣವೇ ನಮ್ಮ ಜೀವಿತದಲ್ಲಿ ಬೆಳವಣಿಗೆ ಮಾಡುವುದಕ್ಕಾಗಿ, ನಮ್ಮನ್ನು ಬೆಳೆಸುವುದಕ್ಕಾಗಿ ಆಗಿದೆ. ಹಾಗಾಗಿ ನಾನಿವತ್ತು ನಿಮ್ಮ ಪ್ರತಿಯೊಬ್ಬರಿಗೂ ಸಹ ಒಂದು ಸವಾಲಿನೊಟ್ಟಿಗೆ ನಿಮ್ಮೊಟ್ಟಿಗೆ ಒಂದು ಪ್ರಶ್ನೆ ಹಾಕ್ಲಿಕ್ಕೆ ಬಯಸ್ತೇನೆ. ಏನಂದರೆ, ನನ್ನ ಜೀವಿತದಲ್ಲಿ ಬೆಳವಣಿಗೆ ಆಗಿರೋದಾದರೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸತಕ್ಕದ್ದು. ಯಾಕಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮೂಲ ಉದ್ದೇಶ ಈ ಲೋಕದಲ್ಲಿ ಬರಲಿಕ್ಕೆ ಪ್ರತಿಯೊಬ್ಬನು ಎಲ್ಲದರಲ್ಲೂ ಪ್ರಗತಿಯನ್ನು ಕಾಣಬೇಕೆಂಬುದಾಗಿ. ಒಂದು ವೇಳೆ ನನ್ನ ಜೀವಿತದಲ್ಲಿ ಪ್ರಗತಿ ನಾನು ಕಾಣದೆ ಹೋದರೆ ಇವತ್ತು ನಾನು ಪ್ರಶ್ನೆ ಹಾಕ್ಕೊಳ್ಬೇಕು, ಯಾಕೆ ನನ್ನ ಜೀವಿತದಲ್ಲಿ ನಾನು ಪ್ರಗತಿ ಕಾಣ್ತಾ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ನಾನು ಬೆಳವಣಿಗೆ ಕಾಣ್ತಾ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನಗೆ ಯೇಸು ಕ್ರಿಸ್ತನ ಕುರಿತು ದೊಡ್ಡ ಸಂತೋಷ ಇದೇನಪ್ಪ ಅಂದರೆ, ನನ್ನ ಜೀವಿತದಲ್ಲಿ ಬೆಳೆಸುವುದಕ್ಕಾಗಿ ಯೇಸು ಕ್ರಿಸ್ತನ್ ಬಂದನು ಎಂಬುದಾಗಿ. ನನ್ನ 20ನೇ ವಯಸ್ಸಿನ ತನಕ ನಾನು ಯೇಸು ಕ್ರಿಸ್ತನ್ ಯಾರೆಂಬುದು ನನಗೆ ಗೊತ್ತಿಲ್ಲ. ನಾನೊಬ್ಬ ಹಿಂದೂ ಕುಟುಂಬದಲ್ಲಿ ಹುಟ್ಟಿದವನು. ಕ್ರೈಸ್ತರೆಂಬುದು ಲೋಕದಲ್ಲಿ ಇರ್ತಾರೆ ಎಂಬುದು ನನಗೆ ಗೊತ್ತಿಲ್ಲ. ಕ್ರಿಶ್ಚಿಯಾನಿಟಿ ಅನ್ನೋದು ಲೋಕದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಈ ಚರ್ಚ್ ಅನ್ನೋದೇನಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ 6ನೇ ತರಗತಿಯಲ್ಲಿ ನಾನು ಓದ್ತಾ ಇರುವ ನನ್ನ ಟೀಚರ್ ನನಗೆ ಹೇಳಿದ್ರೆ ಏನಪ್ಪ ಅಂದರೆ, ಕ್ರೈಸ್ತರೆನಿಸಿಕೊಳ್ಳುವಂಥವರು ಶಿಲುಬೆಯನ್ನು ಹೀಗೆ ಮಾಡ್ತಾರೆ ಎಂಬುದಾಗಿ. ಹಿಸ್ಟ್ರಿಯನ್ನು ಕಲಿಸುವಾಗ ನಮ್ಮ ಟೀಚರ್ ಹೇಳಿದ್ರು. ಅಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಯೇಸು ಕ್ರಿಸ್ತನ್ ಯಾರು ಇರ್ತಾನಂತ ನನಗೆ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿ ಹೇಗಿತ್ತಪ್ಪ ಅಂದರೆ, ನನ್ನ ತಂದೆ ತಾಯಿ ಒಳ್ಳೆ ರೀತಿಯಲ್ಲಿ ಜೀವಿಸಿದವರು, ಆಗಿನ ಸಮಯದಲ್ಲಿಯೇ ಒಳ್ಳೆ ಶ್ರೀಮಂತರಾಗಿ ಜೀವಿಸಿದವರು. ನನ್ನ ಚಿಕ್ಕ ವಯಸ್ಸಲ್ಲೇ ನಾನು ಒಳ್ಳೆ ಹಣದ ಕತ್ತೆಗಳನ್ನು ನೋಡಿ ಬೆಳೆದವನು. ನಾನು ಬೆಳೀತಾ ನನ್ನ ಕುಟುಂಬ ಹೊಡಿಲಿಕ್ಕೆ ಪ್ರಾರಂಭಿಸಿತು. ನಾನು ಬೆಳೀತಾ ನನ್ನ ಅಪ್ಪ ಅಮ್ಮ ಬೇರೆ ಆದರು. ನಮ್ಮ ಅಪ್ಪ ಅಮ್ಮ ಬೇರೆ ಆದಮೇಲೆ ನಮ್ಮ ಜೀವಿತಕ್ಕೆ ದೊಡ್ಡ ಪರಿಣಾಮ ಬೀರಲಿಕ್ಕೆ ಪ್ರಾರಂಭಿಸಿತು. ನಾವು ಕೆಟ್ಟದ ರೀತಿಯಲ್ಲಿ ಬೆಳೀಲಿಕ್ಕೆ ಪ್ರಾರಂಭಿಸಿದೆವು, ಕೆಟ್ಟ ಜೀವಿತವನ್ನು ಜೀವಿಸಲಿಕ್ಕೆ ಪ್ರಾರಂಭಿಸಿದೆವು. ನಮ್ಮ ಜೀವಿತ ದಿನದಿಂದ ದಿನಕ್ಕೆ ವರಸ್ಟಾಗಿ ಹೋಗಲಿಕ್ಕೆ ಪ್ರಾರಂಭಿಸಿತು. ಎಲ್ಲಿಯ ಮಟ್ಟಿಗೆ ನೀವು ನಂಬಲಿಕ್ಕಿಲ್ಲ, ನನ್ನ 20ನೇ ವಯಸ್ಸಲ್ಲಿ ನಾನು ಸುಸೈಡ್ ಮಾಡ್ಕೊಳ್ಬೇಕಂತ ಡಿಸೈಡ್ ಮಾಡಿದೆ. ಆಗಿನ ಸಮಯದಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೆ. ಆಗಿನ ಸಮಯದಲ್ಲಿ ಒಳ್ಳೆ ಹಣ ಸಂಪಾದಿಸಿ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದೆ. ಆಗ ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೆ. ಎಲ್ಲ ಮಾಡ್ತಿದ್ದಾಗಲೂ ಸಹ ನನ್ನ 20ನೇ ವಯಸ್ಸಲ್ಲಿ ಒಳ್ಳೆ ಹಣವನ್ನು ಸಂಪಾದಿಸ್ತಾ ಇದ್ದೆ ನಾನು. ಆದರೆ ನನ್ನ ಜೀವಿತದಲ್ಲಿ ಏನಿರಲಿಲ್ಲ ಅಂದರೆ, ನನ್ನ ಜೀವಿತದಲ್ಲಿ ಶ್ರೇಷ್ಠ ಜೀವಿತ ಇರಲಿಲ್ಲ.
ನಾನು ಮುಗಿದೋಯ್ತು ನನ್ನ ಜೀವನ, ನಾನು ಸತ್ತೋಗ್ಬೇಕೆಂಬುದಾಗಿ ಆಲೋಚಿಸ್ತಾ ಇದ್ದಾಗ ನನ್ನ ಒಬ್ಬ ಅಕ್ಕ ಯೇಸು ಕ್ರಿಸ್ತನ ನಂಬಿಕೊಂಡಿದ್ರು. ಆ ಸಮಯದಲ್ಲಿ ಅವ್ರು ಚರ್ಚಿಗೆ ಹೋಗ್ತಾ ಇದ್ರು. ಅವ್ರು ಚರ್ಚಿಗೆ ಹೋದಾಗೆಲ್ಲ ನನಗೆ ಕೋಪ ಬರ್ತಾ ಇತ್ತು, ಯಾಕೆ ಈಕೆ ಚರ್ಚಿಗೆ ಹೋಗ್ತಾ ಇದ್ದಾಳೆ ಎಂಬುದಾಗಿ. ನನಗೆ ಚರ್ಚ್ ಅಂದರೆ ಏನಂತ ಗೊತ್ತಿಲ್ಲ, ಯಾಕೆ ಇವಳು ಚರ್ಚಿಗೆ ಹೋಗ್ತಾಳೆ ಅಂತ ಗೊತ್ತಿಲ್ಲ ನನಗೆ. ನಾನು ನನ್ನ ಅಕ್ಕನ ಹತ್ರ ಹೋಗಿ ಹೇಳಿದೆ, ಅಕ್ಕ ನಾನು ಇನ್ನೊಂದು 3 ದಿನದಲ್ಲಿ ಸಾಯ್ಬೇಕಂತಿದ್ದೇನೆ, ಯಾಕೆ ಸಾಯ್ತೀಯ ಅಂತ ಕೇಳಿದಾಗ, ನನ್ನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೇನೆ, ನನ್ನ ಜೀವನದಲ್ಲಿ ನಿರೀಕ್ಷೆ ಇಲ್ಲ, ನಾನು ಸತ್ತು ಹೋಗ್ಬೇಕಷ್ಟೇ, ನನ್ನನ್ನು ಪ್ರೀತಿಸೋರು ಈ ಲೋಕದಲ್ಲಿ ಯಾರಿದ್ದಾರೆ, ನನ್ನನ್ನು ಸೇರಿಸುವವರು ಯಾರಿದ್ದಾರೆ. ನನ್ನ ಸ್ವಂತದವರ ಮನೆಯಲ್ಲಿ ಹೋಗಿ ಚೇರ್ ಮೇಲೆ ಕೂತ್ಕೊಂಡ್ರೆ ನನ್ನನ್ನು ಬೈತಾ ಇದ್ರು, ಅವರ ಮನೇಲಿ ಊಟ ಮಾಡಿದ್ರೆ ನನ್ನ ಬೈತಾ ಇದ್ರು, ಅವರ ಚಪ್ಪಲಿ ಬಿಡುವಂಥ ಸ್ಥಳದಲ್ಲಿ ನನ್ನನ್ನು ಮಲಗಿಸ್ತಾ ಇದ್ರು. ಬಹಳ ಕೀಳಾಗಿ ನೋಡುವಂಥ ಸ್ಥಿತಿ ನನ್ನ ಜೀವನದಲ್ಲಿ ಆಗಿದೆ. ನನ್ನ ಸ್ವಂತ ಅಣ್ಣನು, ನಾವೆಲ್ಲ ಸ್ನೇಹಿತರು, ಒಂದೇ ವಯಸ್ಸಿನ ಯವನಸ್ಥರು ನಾವೆಲ್ಲ, ನಾವೊಂದು 200-300 ಜನ ಯವನಸ್ಥರಿರುವಾಗ ನನ್ನ ಸ್ನೇಹಿತರ ಮಧ್ಯದಲ್ಲಿ ನನ್ನ ಸ್ವಂತ ಚಿಕ್ಕಪ್ಪನ ಮಗ ಹೇಳ್ತಿರ್ಲಿಲ್ಲ ಇವ ನಮ್ಮ ದೊಡ್ಡಪ್ಪನ ಮಗ ಎಂಬುದಾಗಿ. ಅಷ್ಟು ತಿರಸ್ಕಾರ. ನನ್ನ ಸ್ನೇಹಿತರು ನನ್ನನ್ನು ಎಲ್ಲಿ ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿಲ್ಲ, ಅಷ್ಟು ತಿರಸ್ಕಾರ. ಜೀವನದಲ್ಲಿ ತಿರಸ್ಕಾರ ನೋಡಿ 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 ಸಾಕಾಗಿ ನಾನು ಬಹಳ ಆಳಕ್ಕೆ ಹೋದಾಗ ನಾನು ಸಾಯ್ಬೇಕೆಂಬುದಾಗಿ ತೀರ್ಮಾನ ಮಾಡಿದೆ. ನಾನು ಸತ್ಯ ಹೇಳ್ತೇನೆ, ಯೇಸು ಕ್ರಿಸ್ತನು ಸಿಗುವುದು 1 ದಿನ ತಡವಾಗಿದ್ರು ಸಹ ಈ ಲೋಕದಲ್ಲಿ ನನ್ನ ಜೀವನ ಯಾತ್ರೆಯನ್ನು ಮುಗಿಸಿ ಹೋಗ್ಬಿಟ್ಟಿರ್ತಿದ್ದೆ. ನನ್ನ ಜೀವಿತ ಯಾತ್ರೆ ಮುಗಿಸಿ ಹೋಗ್ಲಿಕ್ಕಿದ್ದಾಗ ಒಂದು ದಿನ ನಾನು ನನ್ನ ಅಕ್ಕನ ಹತ್ರ ಹೋಗಿ ಮಾತಾಡಿದ್ದು ಬುಧವಾರ, ಗುರುವಾರ ಆಯಿತು. ಶುಕ್ರವಾರ ನಮ್ಮ ಅಕ್ಕನ ನೋಡ್ಲಿಕ್ಕೋಸ್ಕರ ನಾನು ಹೋದೆ. ನಮ್ಮ ಅಕ್ಕ ಶುಕ್ರವಾರದಂದು ಪ್ರಾರ್ಥನೆಗೆ ಹೋಗಿದ್ರು. ನಾನು ಹೋಗಿ ನಮ್ಮ ಅತ್ತೆಯನ್ನು ಕೇಳಿದೆ, ಎಲ್ಲಿ ಹೋಗಿದ್ದಾರೆ ಅಕ್ಕ ಎಂಬುದಾಗಿ. ಅವ್ರು ಹೇಳಿದರು, ನಿಮ್ಮ ಅಕ್ಕ ಯಾವುದೋ ಚರ್ಚ್ ಎಂಬುದಾಗಿ ಹೋಗಿದ್ದಾರೆ ಅಂತೇಳಿ. ಚರ್ಚ್ ಅಂತ ಹೋಗಿದ್ದಾರೆ, ಅದೇನು ಚರ್ಚ್ ಅಂದರೆ ಏನೋ ಗೊತ್ತಿಲ್ಲ, ಅದು ಯಾವುದೋ ಏಸು ಅಂತೇಳಿ ಹೋಗ್ತಾ ಇರ್ತಾರೆ ಅವ್ರು ಎಂಬುದಾಗಿ. ನನಗೆ ಎಷ್ಟು ಕೋಪ ಬಂತು ಅಂದರೆ, ನಿಮಗೆ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ರಿ, ನಾನು ಯಾರನ್ನಾದರೂ ಹೊಡಿಬೇಕಂದ್ರೆ ಹಿಂದೆ ಮುಂದೆ ಆಲೋಚಿಸುವಂಥ ವ್ಯಕ್ತಿ ಅಲ್ಲವೇ ಅಲ್ಲ ನಾನು. ನನಗೆ ಕೋಪ ಬಂತು ಅಂದರೆ ಅದು ಅಪ್ಪ ಆಗಿರ್ಬೋದು, ಸಾಧ್ಯ, ದೇವರಿಗೆ ಸ್ತೋತ್ರ ಮಾಡ್ತೇನೆ. ತಂದೆ ತಾಯಿ ಮೇಲೆ ಮಾತ್ರ ನಾನು ಕೈ ಮಾಡಲಿಲ್ಲ, ಆದರೂ ಅವ್ರ ಮೇಲೆ ನನಗೆ ಭಾಳ ರೆಸ್ಪೆಕ್ಟ್ ಇದೆ, ಭಾಳ ಗೌರವ ಇದೆ. ಈಗಲೂ ಸಹ ಅವ್ರ ಮೇಲೆ ನನಗೆ ಇನ್ನೂ ಹೆಚ್ಚಾದಂಥ ಗೌರವ ಇದೆ. ಯಾರನ್ನೂ ನೋಡ್ತಿರ್ಲಿಲ್ಲ. ಕೋಪ ಅಂತ ಬರೋದಾದರೆ ಅದು ಹಿರಿಯರು ಚಿಕ್ಕವರು ಅಂತ ನೋಡ್ತಿರಲಿಲ್ಲ, ಅಷ್ಟು ಕೆಟ್ಟದಾಗಿ ವರ್ತಿಸುವಂಥ ಒಬ್ಬ ರೂಢ್ ಆಗಿದ್ದಂಥ ಒಬ್ಬ ವ್ಯಕ್ತಿ ನಾನು. ಯಾವಾಗ ನಮ್ಮ ಅಕ್ಕ ಚರ್ಚಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು, ನಮ್ಮ ಅಕ್ಕನ್ನ ಹೊಡಿಬೇಕಂತೇಳಿ ಚರ್ಚಿಗೆ ಹೋದೆ ನಾನು. ನಮ್ಮ ಊರಲ್ಲಿ ಚರ್ಚ್ ಇಲ್ಲ, ಒಂದು ಸಣ್ಣ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇತ್ತು. ನಮ್ಮ ಅಕ್ಕನ್ನ ಹೊಡಿಬೇಕೆಂಬುದಾಗಿ ಹೋಗಿ ನನಗೆ ಎಷ್ಟು ಕೋಪ ಆಯ್ತು ಅಂದರೆ, ಅವಳನ್ನ ಎಳೆದು ಸಿಕ್ಕಾಬಟ್ಟೆ ಹೊಡಿಬೇಕನ್ನೋ ಕೋಪ ಆಯಿತು. ಯಾಕಂದರೆ ಮನೆ ಬಿಟ್ಟು ಹೇಗೆ ಹೋಗ್ಬಿಟ್ಲು ಅವಳು. ಮನೆಯಿಂದ ಹೋಗುವಂಥ ಸ್ತ್ರೀಯರಂದ್ರೆ ನನಗೆ ಇಷ್ಟ ಇಲ್ಲ, ಮನೆಯಿಂದ ಆಚೆ ನಿಂತ್ಕೊಳ್ಳುವಂಥ ಸ್ತ್ರೀ ನನಗೆ ಇಷ್ಟ ಇಲ್ಲ, ಹೊರಗೆ ಮಾತಾಡುವಂಥ ಸ್ತ್ರೀಯರಂದ್ರೆ ನನಗೆ ಇಷ್ಟ ಇಲ್ಲ. ಅವಳು ಹೇಗೆ ಓದ್ಲು ಅಂತೇಳಿ ಭಾಳ ಕೋಪ ಬಂದು ಹೊಡಿಲಿಕ್ಕಂತ ಹೋದೆ ನಾನು. ಆ ಮನೆಗೆ ಒಂದು ಕಾಂಪೌಂಡ್ ಇತ್ತು, ಆ ಕಾಂಪೌಂಡ್ ಬಳಿಯಿಂದ ನಾನು ಪ್ರವೇಶ ಮಾಡಿದೆ. ಅವರು ಮನೆ ಬಾಗಿಲಿಂದ ಆಚೆ ಬಂದರು. ಎಲ್ಲ ಸೇವಕರು ಎಲ್ಲರೂ ಆಚೆ ಬಂದಾಗ ಅವ್ರು ನೋಡಿದ ತಕ್ಷಣ ಎಷ್ಟು ಕೋಪ ನನಗಿತ್ತು, ಆಟೋಮೆಟಿಕ್ಕಾಗಿ ಡೌನ್ ಆಗ್ಲಿಕ್ಕೆ ಪ್ರಾರಂಭಿಸ್ಬಿಡ್ತು. ಅವ್ರು ನೋಡಿದಾಗ ನನಗೆ ಕೋಪ ಎಷ್ಟಿತ್ತು ಅಷ್ಟು ಶಾಂತವಾಗಿಬಿಟ್ಟೆ. ಏನಾಯಿತು ನನಗೆ ಗೊತ್ತಿಲ್ಲ, 5 ನಿಮಿಷದಲ್ಲಿ ದೊಡ್ಡ ಬದಲಾವಣೆ ನನ್ನೊಳಗೆ ಕಾಣಿಸ್ಲಿಕ್ಕೆ ಪ್ರಾರಂಭಿಸ್ಬಿಡ್ತು. ಆಗ ನಾನು ಅವ್ರನ್ನ ನೋಡಿದೆ. ಅವರೆಲ್ಲರೂ ಬಂದು ಇವರೇ ಪ್ರಸನ್ನ ಕುಮಾರ್ ಅನ್ನುವ ನನಗೆ ಆಶ್ಚರ್ಯ. ನನ್ನ ಸ್ವಂತದವರೇ ಮಾತಾಡಿಸಲ್ಲ, ಇವ್ರು ಯಾರು ಇವರು? ಆಗ ಹೇಳ್ತಾ ಇದ್ದಾರೆ, ಸುನೀತಾ ಅವರ ತಮ್ಮ ಇವರೇ. ಇವರಿಗಾಗಿ ಅಂದರೆ ನನಗಾಗಿ ಅವ್ರು ಪ್ರಾರ್ಥಿಸ್ತಾ ಇದ್ದಾರೆ. ಆಗ ಅವ್ರು ಹೇಳಿದರು, ಬ್ರದರ್ ನಾವು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಅಂತೇಳಿ. ಬ್ರದರ್ ಅನ್ನುವಂಥ ಪದದ ಅರ್ಥ ಸಹ ನನಗೆ ಗೊತ್ತಿಲ್ಲ. ಆಗ ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಆಗ ನನ್ನ ಅಕ್ಕನಿಗೆ ಹೇಳಿದೆ, ಇವತ್ತು ಸಂಜೆ ನಿಮ್ಮ ಮನೆ ಕರೆಸು, ಅಲ್ಲಿ ಊಟದ ಖರ್ಚೆಲ್ಲ ನಾನು ಕೊಡ್ತೇನೆ, ಆಹಾರಕ್ಕೆ ಏನೆಲ್ಲ ಮಾಡಬೇಕು ಹಣ ನಾನು ಕೊಡ್ತೇನೆ, ಇವ್ರಿಗೆ ಊಟ ಕೊಡಬೇಕು. ಮನೆ ಕರೆದಿದ್ದು ಆ ಸಂಜೆ ಏನೋ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ಭಜನೆ ಮಾಡ್ತಾಯಿದ್ರು, ವಾಕ್ಯ ಹೇಳ್ತಾಯಿದ್ರು. ಇವತ್ತು ನಾವು ಅದಕ್ಕೆ ಹಾಡಾಡೋದು ಮತ್ತು ವಾಕ್ಯ ಸಂದೇಶ ಕೊಡೋದು ಎಂಬುದಾಗಿ ಹೇಳ್ತೇವೆ. ಅವತ್ತು ನನಗದು ಅರ್ಥ ಆಗಲಿಲ್ಲ ನನಗೆ. ಆದರೆ ಯೇಸು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಯಿತು ನನಗೆ. ಆದರೂ ಪ್ರಶ್ನೆ, ತಿರುಗಿ ಬೆಳಗ್ಗೆ ಅವ್ರು ಹೇಳಿದರು, ಆ ಸಂಜೆ ಹೇಳಿದರು, ನೀವು ನಾಳೆ ನಮ್ಮ ರೂಮಿಗೆ ಬನ್ನಿ, ನಾವು ಇನ್ನೂ ಯೇಸು ಕ್ರಿಸ್ತನ ಕುರಿತು ಹೆಚ್ಚಾಗಿ ಹೇಳ್ತೀವಿ ಎಂಬುದಾಗಿ. ಇವ್ರು ಯಾಕೆ ನನ್ನ ಮನೆಗೆ ಕರೀತಾರೆ? ನಮ್ಮ ಸ್ವಂತದವ್ರ ಮನೆಗೆ ಬಂದರೆ ಎಲ್ಲ ನಾನು ತಳ್ತಾ ಇದ್ದೆ, ಇವ್ರು ಯಾಕೆ ನನ್ನನ್ನು ಕರೀತಾ ಇದ್ದಾರೆ ಎಂಬುದಾಗಿ ನಾನು ಅವರ ರೂಮಿಗೆ ಹೋದಾಗ ನಾನು ಒಬ್ಬರಿಗೆ ಹೇಳಿದೆ, ನಾನು ಸತ್ತು ಹೋಗ್ಬೇಕಂತಿದ್ದೇನೆ, ನಾನು ಸುಸೈಡ್ ಮಾಡ್ಕೊಳ್ಬೇಕಂತಿದ್ದೇನೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬುದಾಗಿದ್ದೇನೆ ಎಂಬುದಾಗಿ ಹೇಳಿದಾಗ ಅವ್ರು ಹೇಳಿದರು, ನೀನು ಯಾಕೆ ಸಾಯ್ತೀಯ? ನಿನಗಾಗಿ ಒಬ್ಬ ಆತನು ಸತ್ತಿದ್ದಾನೆ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ನನಗೋಸ್ಕರ ಯಾರು ಸತ್ತಿದ್ದಾರೆ? ಯೇಸು ಕ್ರಿಸ್ತನು ಸತ್ತಿದ್ದಾನೆ. ಆ ಯೇಸು ಕ್ರಿಸ್ತನು ಯಾರು? ನನ್ನ ಪ್ರಶ್ನೆ. ಹೀಗೆ ಅವ್ರು ಹೇಳ್ತಾ ಇದ್ದಾರೆ, ಹೀಗೆ ನಾನು ಪ್ರಶ್ನೆ ಹಾಕ್ತಾ ಇದ್ದೇನೆ. ನಿನಗೋಸ್ಕರ ಒಬ್ಬರು ಸತ್ತಿದ್ದಾನೆ ಅಂದಾಗ ನಾನು ಕೇಳಿದೆ, ಯಾರು ಆತ? ನನಗೋಸ್ಕರ ಸತ್ತಿರೋರು ಯಾರು? ಅವ್ರು ಹೇಳಿದರು, ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಯಾರು? ಆ ಯೇಸು ಕ್ರಿಸ್ತನು ಈ ಲೋಕವನ್ನು ಸೃಷ್ಟಿ ಮಾಡಿದವನು. ಯೇಸು ಕ್ರಿಸ್ತನು ಈ ಲೋಕವನ್ನು ಸೃಷ್ಟಿ ಮಾಡಿದವನ? ಹಾಗಾದರೆ ಚಿಕ್ಕ ವಯಸ್ಸಿಂದ ಈ ಲೋಕ ಹೇಗೆ ಸೃಷ್ಟಿ ಆಯಿತು ಅಂತ ಪ್ರಶ್ನೆ ಬರ್ತಾ ಇತ್ತು. ಹಾಗಾದರೆ ಆ ಪ್ರಶ್ನೆಗೆ ಉತ್ತರ ಯೇಸು ಕ್ರಿಸ್ತನ. ಆ ಕ್ಷಣವೇ ನಾನು ನಂಬಿದೆ, ಯೇಸುವೇ ಜೀವವುಳ್ಳ ದೇವರೆಂಬುದಾಗಿ.
ಅಂದಿನಿಂದ ಹಿಡಿದು 20 ವರ್ಷಗಳ ಕಾಲ ಕರ್ತನ ಸೇವೆಯಲ್ಲಿದ್ದೇನೆ. ನನ್ನ ಜೀವನದಲ್ಲಿ ಬೆಳವಣಿಗೆ ನೋಡಲಿಕ್ಕೆ ನಾನು ಪ್ರಾರಂಭಿಸಿದೆ. ಯೇಸು ಕ್ರಿಸ್ತ ನನಗೆ ಜ್ಞಾನವನ್ನು ಕೊಟ್ಟನು, ಯೇಸು ಕ್ರಿಸ್ತ ನನಗೆ ಮಾತುಗಾರಿಕೆ ಕೊಟ್ಟನು, ಯೇಸು ಕ್ರಿಸ್ತ ನನಗೆ ನಡೆನುಡಿಗಳನ್ನು ಕಳಿಸಿಕೊಟ್ಟನು, ಯೇಸು ಕ್ರಿಸ್ತನ ಎಲ್ಲ ವಿಧದಲ್ಲಿ ನಾನು ಬೆಳೆಸ್ತಾ ಹೋಗ್ಲಿಕ್ಕೆ ಪ್ರಾರಂಭಿಸಿದನು. ನಾನು ದೊಡ್ಡ ವಿದ್ಯಾಭ್ಯಾಸ ಕಲಿತವನಲ್ಲ, ನಾನು ಯಾವುದೇ ಯೂನಿವರ್ಸಿಟಿ ಓದ್ದವನಲ್ಲ, ನಾನು ಯಾವುದೇ ಕಾಲೇಜುಗಳಿಗೆ ಹೋಗಿ ಪದವಿ ಹೊಂದಿದವನಲ್ಲ. ನನ್ನ ಪದವಿ ಏನಿದ್ರು ಸಹ ಬೈಬಲ್ ಮಾತ್ರವೇ, ನನ್ನ ಜ್ಞಾನ ಏನಿದ್ರು ಯೇಸು ಕ್ರಿಸ್ತನ್ ಮಾತ್ರವೇ, ನನ್ನ ಮಾತುಗಾರಿಕೆ ಏನಿದ್ರು ಅದು ಯೇಸು ಕ್ರಿಸ್ತನ್ ಮಾತ್ರವೇ. ಯೇಸು ಕ್ರಿಸ್ತನು ಮಾತ್ರವೇ ನನ್ನನ್ನು ಹೀಗೆ ನಿಲ್ಲಿಸಿದ್ದಾನೆಂಬುದಾಗಿ ಎಲ್ಲಿಯಾದರೂ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಇದೆ. ಇವತ್ತು ನನ್ನ ಸಭೆಯಲ್ಲಿ ನನ್ನ ತಂದೆ ಇದ್ದಾರೆ, ನನ್ನ ಕುಟುಂಬವೆಲ್ಲ ನನ್ನ ಸಭೆಯಲ್ಲಿ ಕೂತ್ಕೊಳ್ತದೆ. ನಾನು ಹೇಳಲಿಕ್ಕೆ ಸಾಧ್ಯ, ಅವರು ಯಾರು ನನ್ನನ್ನು ಈ ಸ್ಥಾನಕ್ಕೆ ತರಲಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತ ನನ್ನನ್ನು ಮೇಲೆತ್ತಿದ್ದಾನೆ ಎಂಬುದು ನನಗೆ ಸ್ಪಷ್ಟವಾಗಿ ಗೊತ್ತುಂಟು. ಯೇಸು ಕ್ರಿಸ್ತ ನಂಬುವುದಂದ್ರೆ ಬೆಳವಣಿಗೆ ಆಗುವಂಥದ್ದು. ಯೇಸು ಕ್ರಿಸ್ತ ನಂಬುವುದಂದ್ರೆ ನಾವು ಮೇಲೆದ್ದೇಳುವಂಥದ್ದು. ಜನರೇ, ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ. ಯೇಸು ಕ್ರಿಸ್ತ ನಮ್ಮ ಜೀವಿತಕ್ಕೆ ಬಂದಿದ್ದ ಕಾರಣವೇ ನಾವು ಎದ್ದೇಳಬೇಕೆಂಬುದಾಗಿ, ಜೀವ ಇಲ್ಲದು ಜೀವ ಬರಬೇಕೆಂಬುದಾಗಿ, ಎದ್ದೇಳದೇ ಇರುವಂಥದ್ದು ಎದ್ದೇಳುವುದಕ್ಕಾಗಿ, ಸತ್ತು ಹೋದದ್ದು ಬದುಕುವುದಕ್ಕಾಗಿ. ಅದು ಬದುಕುವುದು ಮಾತ್ರ ಅಲ್ಲ, ಇತರರಿಗೆ ಜೀವ ಕೊಡುವುದಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಂದನು. ಇವತ್ತು ನಿಜವಾಗ್ಲೂ ಸಂತೋಷಿಸಬೇಕೆಂಬುದಾಗಿ ಬಯಸ್ತೇವೆ. ಯಾಕಂತ ಹೇಳಿದ್ರೆ ಯೇಸು ನನ್ನ ಜೀವಿತದಲ್ಲಿ ಬಂದನು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಆತ ನನ್ನನ್ನು ಮೇಲೆತ್ತಲಿಕ್ಕಿದ್ದಾನೆ. ಲೋಕದಲ್ಲಿ ನಾನು ಎಷ್ಟೋ ಜನ ಕ್ರೈಸ್ತರ ಕುರಿತಾಗಿ ಅವರ ಜೀವನ ಚರಿತ್ರೆಗಳನ್ನ ಓದಿದ್ದೇನೆ. ಅವರೆಲ್ಲರನ್ನು ದೇವರೆತ್ತಿದನು. ಯಾಕಂತ ಹೇಳಿದ್ರೆ ದೇವರು ಏನೂ ಇಲ್ಲದವರನ್ನ ಕರೆದುಕೊಂಡು ಬಂದು ಎಲ್ಲ ಉಳ್ಳವರನ್ನಾಗಿ ದೇವರು ಮಾಡಿದ್ದಾನೆ. ದೇವರು ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ತುಂಬು ಪಾತ್ರೆಗಳನ್ನಾಗಿ ಮಾಡುತ್ತಾನೆ. ಪ್ರಿಯ ಜನರೇ, ಇವತ್ತು ನಮ್ಮ ಜೀವನದಲ್ಲಿ, ಒಬ್ಬೊಬ್ಬರ ಜೀವನದಲ್ಲಿ ನಾವು ದೇವರ ಉದ್ದೇಶಕ್ಕಾಗಿ ಎದುರು ನೋಡಿ ಕೂತ್ಕೊಳ್ಳುವುದಾದರೆ, ಒಂದು ವೇಳೆ ದೇವರ ಉದ್ದೇಶವನ್ನು ನಾವು ಬಯಸುವುದಾದರೆ, ನಮ್ಮ ಜೀವನದಲ್ಲಿ ದೊಡ್ಡ ಸಂಗತಿಗಳನ್ನು ದೇವರು ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಎಂಥದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ನಾವು ಯಾವುದೇ ರೀತಿಯಲ್ಲಿ ಕಾಣಿಸಲ್ಪಡ್ಬೋದು, ಯಾವುದೇ ಆಕಾರದಲ್ಲಿ ನಾವಿರ್ಬೋದು, ದೇವರು ಒಬ್ಬನ ಎತ್ತಲಿಕ್ಕೆ ಮನಸ್ಸು ಮಾಡಿದ್ರೆ ಯಾರು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನು ದೇವರನ್ನ ಅದಿಮಿಡಿಕೊಳ್ಳೋದಾದ್ರೆ ಯಾರು ಎತ್ತಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ, ದೇವರೊಬ್ಬನನ್ನು ಎತ್ತಬೇಕೆಂಬುದಾಗಿ ಬಯಸುವುದಾದ್ರೆ ಅದನ್ನು ತಡೆಯಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ದೇವರು ಒಬ್ಬನನ್ನು ಕೆಳಗಿಳಿಸಬೇಕೆಂಬುದಾಗಿ ಬಯಸುವುದಾದ್ರೆ ಅದನ್ನು ತಡೆ ಹಿಡಿಯಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಬರೋಣವೇ ನಮ್ಮನ್ನು ಎತ್ತುವುದಕ್ಕಾಗಿ. ಖಂಡಿತವಾಗ್ಲೂ ನನಗೆ ಈ ವಿಷಯದಲ್ಲಿ ಬಹಳ ಉತ್ಸುಕನಾಗಿದ್ದೇನೆ. ಯಾಕಂದರೆ ಎಲ್ಲಿ ಹೋದಾಗಲೂ ನಾನು ಹೇಳುವಂಥ ವಿಷಯ ಇಷ್ಟೇ. ಯವನಸ್ಥರ ಮಧ್ಯದಲ್ಲಿ ಹೋದಾಗ ಅವ್ರನ್ನ ಮೋಟಿವೇಟ್ ಮಾಡ್ತೇನೆ, ಹೌದು ನಿನ್ನ ದೇವರು ಏನಕ್ಕೋಸ್ಕರ ಕರೆದಿದ್ದಾನೆ ಎಂಬುದಾಗಿ. ವಿಶ್ವಾಸಿಗಳ ಮಧ್ಯದಲ್ಲಿ ಹೋದಾಗ ಅವ್ರನ್ನ ಮೋಟಿವೇಟ್ ಮಾಡ್ತೀನಿ, ಯಾಕಂದರೆ ದೇವ ನಮ್ಮನ್ನು ಯಾನಕ್ಕಾಗಿ ಕರೆದಿದ್ದಾನೆ ಎಂಬುದಾಗಿ. ಜನರೇ, ನಾವು ಯಾರು ಸಹ ಸುಮ್ಮನೆ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನಾವು ಯಾರು ಸಹ ಇದ್ದ ಹಾಗೆ ಇರುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನಾವು ಯಾರು ಸಹ ಬಿದ್ದ ಹಾಗೆ ಇರುವುದಕ್ಕೋಸ್ಕರ ಕರೆಯಲ್ಪಟ್ಟವರಲ್ಲ. ನಾವೆಲ್ಲರೂ ಎದ್ದೇಳಕ್ಕೋಸ್ಕರ ಕರೆಯಲ್ಪಟ್ಟವರು. ನಾವೆಲ್ಲರೂ ಎಬ್ಬಿಸಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟವರು. ಜನರೇ, ನಾವು ಎದ್ದೇಳುವುದು ಮಾತ್ರವಲ್ಲ, ಇತರರನ್ನು ಎಬ್ಬಿಸುವ ಹಾಗೆ ದೇವರು ನಮ್ಮ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಯೇಸು ಕ್ರಿಸ್ತನ ಬರೋಣವೇ ನಮ್ಮನ್ನು ಮೇಲೆತ್ತುವುದಕ್ಕಾಗಿದೆ. ಹಾಗಾಗಿ ನಾವು ಆತನ ಕುರಿತು ಎಷ್ಟು ಸಂತೋಷ ಪಟ್ಟರೂ ಸಾಲದು. ಈ ಲೋಕದಲ್ಲಿ ಒಂದು ವೇಳೆ ಹಣ ಇರಲಿಕ್ಕಿಲ್ಲ, ಈ ಲೋಕದಲ್ಲಿ ನಮ್ಮನ್ನು ಸರಿಯಾಗಿ ಪ್ರೀತಿಸುವವರು ಇರಲಿಕ್ಕಿಲ್ಲ, ಈ ಲೋಕದಲ್ಲಿ ನಮ್ಮನ್ನು ಭಯ ಆಳ್ತಾ ಇರ್ಬೋದು, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಚಿಂತೆಗಳು ಆಳ್ತಾ ಇರ್ಬೋದು, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ತಿರಸ್ಕಾರಗಳು ಕಾಣಿಸಲ್ಪಡ್ತಾ ಇರ್ಬೋದು. ಆದರೆ ನಿನ್ನ ಯೇಸು ಅದಲ್ಲ. ನಿನ್ನ ಯೇಸು ಅದಕ್ಕಿಂತ ಮಿಗಿಲಾದವನು, ಅದಕ್ಕಿಂತಲೂ ಮೇಲಾದವನು. ಒಂದು ವೇಳೆ ತಿರಸ್ಕಾರ ಮಾಡುವವರು ಯಾಕೆ ತಿರಸ್ಕಾರ ಮಾಡ್ತಾರೆ? ನಿನ್ನಲ್ಲಿ ಅಂಗೀಕರಿಸತಕ್ಕ ಯಾವುದೋ ಸಂಗತಿ ಇಲ್ಲ ಎಂಬುದಾಗಿ. ನಿನ್ನನ್ನು ಅಂಗೀಕರಿಸದೇ ಇರುವಂಥವ್ರು ಯಾಕೆ ನಿನ್ನ ಅಂಗೀಕರಿಸಲ್ಲ? ಅವರಿಗೆ ಅಂಗೀಕರಿಸತಕ್ಕ ಸಂಗತಿ ಯಾವುದೋ ಇಲ್ಲ ಎಂಬುದಾಗಿ. ಅಂಗೀಕರಿಸದೇ ಇರುವವರ ಕುರಿತಾಗಿ ನೀನು ಚಿಂತಿಸ್ತಾ ಕೂತ್ಕೊಳ್ಳುವುದಕ್ಕಿಂತ ಅಂಗೀಕರಿಸುವ ಆತನ ಕುರಿತು ಆಲೋಚಿಸುವಂಥದ್ದು ಉತ್ತಮ. ನಿನ್ನನ್ನು ತಬ್ಬಿಕೊಳ್ಳದೇ ಇರುವವರ ಕುರಿತು ನೀನು ಆಲೋಚಿಸುವುದಕ್ಕಿಂತ ನಿನ್ನನ್ನು ತಬ್ಬಿಕೊಳ್ಳಲಿಕ್ಕೆ ಸಿದ್ಧನಿರುವ ಆತನ ಕುರಿತು ಆಲೋಚಿಸುವಂಥದ್ದು ಸಿದ್ಧ. ನಿನ್ನನ್ನು ಕೆಳಗೆ ಹಾಕುವಂಥ ಜನರ ಕುರಿತು ನೀನು ಆಲೋಚಿಸುವುದಕ್ಕಿಂತ ನಿನ್ನನ್ನು ಮೇಲೆತ್ತುವ ಆತನ ಕುರಿತು ನೀನು ಆಲೋಚಿಸುವುದು ಶ್ರೇಷ್ಠ. ಪ್ರಿಯ ಜನರೇ, ಇಲ್ಲಿ ಕೂತಂತ ಪ್ರತಿಯೊಬ್ಬರಿಗೆ ಪ್ರವಾದನೆಯಾಗಿ ನಾನು ಹೇಳುವುದಕ್ಕಿಂತ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ. ಪ್ರತಿಯೊಬ್ಬನು ಸಹ ದೇವರೆತ್ತಲಿಕ್ಕೆ ಸಮರ್ಥನಾಗಿದ್ದಾನೆ. ನೀನು ಯಾವ ಸ್ಥಿತಿಯಲ್ಲಿ ಇದೆಯೋ, ಯಾವ ಪರಿಸ್ಥಿತಿಯಲ್ಲಿ ಇದೆಯೋ, ನೀನು ಯಾವ ಆಕಾರದಲ್ಲಿ ಇದೆಯೋ, ಅದು ಯಾವುದು ವಿಷಯ ಅಲ್ಲ. ದೇವರು ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಎಬ್ಬಿಸಲಿಕ್ಕೆ ಸಾಧ್ಯ. ನಾವು ಬೈಬಲಲ್ಲಿ 1 ಸಾಮುವೇಲನ ಗ್ರಂಥದಲ್ಲಿ ಹನ್ನಳ ಜೀವಿತವನ್ನು ನಾವು ನೋಡುತ್ತೇವೆ. ಹನ್ನಳ ಜೀವಿತವನ್ನು ನಾವು ನೋಡುವಾಗ ಹನ್ನಳ ಜೀವಿತದಲ್ಲಿ ಅವಳ ಜೀವಿತವೇ ದೊಡ್ಡ ದುಃಖ. ಯಾಕಂದರೆ ಆಕೆಯ ಪತಿಗೆ 2 ಹೆಂಡತಿಯರು. ಹನ್ನಳು ದೊಡ್ಡ ಹೆಂಡತಿ, ಚಿಕ್ಕವಳು ಇನ್ನೊಬ್ಬಳು ಇರ್ತಾರೆ. ಚಿಕ್ಕವಳಿಗೆ ಮಕ್ಕಳಾಗಿರ್ತದೆ, ದೊಡ್ಡವಳಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗದೇ ಇದ್ದಾಗ ಆ ಚಿಕ್ಕವಳು ಯಾವಾಗಲೂ ಅವನನ್ನು ಏನು ಮಾಡ್ತಾ ಇದ್ರು ಅಂದರೆ ರೇಗಿಸ್ತಾ ಇದ್ಲು.
ಏನಂತ ರೇಗಿಸ್ತಾ ಇದ್ಲು, ನಿನಗೆ ಮಕ್ಕಳಿಲ್ಲ, ನೀನು ಬಂಜೆ ಎಂಬುದಾಗಿ. ಪ್ರತಿ ವರ್ಷ ಅವರು ದೇವಾಲಯಕ್ಕೆ ಹೋಗುವಾಗ ಆ ಚಿಕ್ಕವಳ ಮಕ್ಕಳಿಗೂ ಅವಳಿಗೂ ಪಾಲನ್ನು ತಕ್ಕೊಳ್ಳುವಾಗ ಹನ್ನಳಿಗೆ ಮಾತ್ರ ಒಂದೇ ಪಾಲು ಸಿಗ್ತಾ ಇತ್ತು. ಆಗ ಅವಳು ಬಹಳ ನೊಂದ್ಕೊಳ್ತಾ ಇದ್ಲು. ಅವಳ ನೋವು ಎಷ್ಟರ ಮಟ್ಟಿಗಿತ್ತಂದ್ರೆ, ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಅವಳ ನೋವು ಎಷ್ಟರ ಮಟ್ಟಿಗಿತ್ತಂದ್ರೆ ಆ ನೋವನ್ನು ಯಾರು ನೀಗಿಸ್ಲಿಕ್ಕೆ ಸಾಧ್ಯವಿರಲಿಲ್ಲ. ಅವಳ ನೋವು ಎಷ್ಟರ ಮಟ್ಟಿಗಿತ್ತು ಗೊತ್ತಾ ನಿಮಗೆ? ಅವಳ ಗಂಡನ ಹೀಗೆ ಹೇಳ್ತಾನೆ, 10 ಮಕ್ಕಳು ಪ್ರೀತಿಸುವಷ್ಟು ಪ್ರೀತಿ ನಾನು ನಿನಗೆ ಮಾಡುವಾಗ ಇನ್ನೂ ಮಕ್ಕಳ ಕುರಿತು ಯಾಕೆ ಆಲೋಚಿಸ್ತೀಯ? ಗಂಡನು ಎಷ್ಟಾಗಿ ಆಕೆಯನ್ನು ಪ್ರೀತಿಸಿದ್ನಂದ್ರೆ 10 ಮಕ್ಕಳಿಗಿಂತ ಹೆಚ್ಚಾಗಿ ಆಕೆಯನ್ನು ಪ್ರೀತಿಸಿದ್ದನು. ಆದರೂ ಸಹ ಅವಳ ಜೀವಿತದಲ್ಲಿ ನಿಂದೆ, ಅಪಮಾನಗಳು. ಕೆಲವು ಸಾರಿ ನಮ್ಮನ್ನು ಅಂಗೀಕರಿಸುವವರಿಗಿಂತ ನಮ್ಮನ್ನು ನೋಯಿಸುವವರೇ ನಮ್ಮನ್ನು ಹೆಚ್ಚಾಗಿ ಕಾಣಿಸಲ್ಪಡ್ತಾರೆ ಜನರೇ. ಆ ಹನ್ನಳ ಜೀವಿತದಲ್ಲಿ ಯಾವಾಗಲೂ ಪ್ರತಿನಿತ್ಯ ನೀನು ಬಂಜೆ, ನಿನ್ನ ಕೊರತೆ, ಯಾವ ಕೊರತೆ ನಿಮ್ಮಲ್ಲಿ ತೋರಿಸ್ತಾ ಇದ್ದಾರೆ ಜನರೇ? ನಮ್ಮ ಜೀವಿತದಲ್ಲಿ ಬೆಟ್ಟು ಮಾಡಿ ತೋರಿಸುವಂಥ ಕೊರತೆಯನ್ನೇ ತೋರಿಸಲಿಕ್ಕೆ ಸಾಧ್ಯ. ಜನರು ಯಾವಾಗಲೂ ಕೊರತೆಯನ್ನು ತೋರಿಸ್ತಾರೆ. ಹನ್ನಳ ಜೀವನದಲ್ಲಿ ನೀನು ಬಂಜೆ ಎಂಬುದಾಗಿ ಹೇಳಿದರು, ಆದರೆ ಹನ್ನಳ ಜೀವನದಲ್ಲಿ ಯಾರು ಹೇಳಿಲ್ಲ ನಿನ್ನ ಗಂಡ ಉತ್ತಮ ರೀತಿಯಲ್ಲಿ ನಾನು ಪ್ರೀತಿಸ್ತಾನೆ ಎಂಬುದಾಗಿ. ಹನ್ನಳು ಬಹಳ ದುಃಖಪಟ್ಟವಳಾಗಿ ದೇವರ ಮುಂದೆ ಬೇಡಿಕೊಳ್ತಾ ಇದ್ದಾಗ ಎಷ್ಟರ ಮಟ್ಟಿಗೆ ಅವಳು ನೋವಿತ್ತು ಅಂದರೆ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಜೊತೆಗಿದ್ದಂಥ ತಂಗಿಗೂ ಸಹ ಆ ನೋವಿನ ಅರಿವು ಗೊತ್ತಿಲ್ಲ. ಆ ತಂಗಿಯಲ್ಲಿ ಹುಟ್ಟಿದಂಥ ಮಕ್ಕಳು ಅಂದರೆ ಈಕೆಗೂ ಸಹ ಮಕ್ಕಳು, ಆ ಮಕ್ಕಳಿಗೂ ಸಹ ನೋವು ಗೊತ್ತಿಲ್ಲ. ಈವೆನ್ ದೇವಾಲಯದಲ್ಲಿ ಯಾಜಕನಾಗಿದ್ದಂಥ ಏಲಿಗೂ ಸಹ ಅವಳ ನೋವು ಅರಿವಾಗ್ತಾ ಇಲ್ಲ. ಅವಳು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸ್ತಾ ಇರುವಾಗ ಅವನು ಹೇಳ್ತಾನೆ, ಇನ್ನು ನಿನಗೆ ತಿಳಿಲಿಲ್ಲವೋ? ಅವಳ ನೋವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯವಾಗಲಿಲ್ಲ. ಅವಳ ನೋವುದು ಸಾಧಾರಣವಾಗಿರಲಿಲ್ಲ. ಅವಳ ನೋವು ಖಂಡಿತವಾಗಲೂ ನಿಜವಾಗ್ಲೂ ಹೇಳಬೇಕಾದ್ರೆ ದೇವರ ಸೇವಕನಿಗೂ ಸಹ ಅದು ಅರ್ಥವಾಗಲಿಲ್ಲ. ಆಗ ಆಕೆ ಹೇಳ್ತಾಳೆ, ನಿನ್ನ ದಾಸಿಯಾದ ನಾನು ಕುಡಿದು ಮತ್ತಳಾದವಳಲ್ಲ, ನಾನು ದೇವರ ಮುಂದೆ ನನ್ನ ಹೃದಯವನ್ನು ಒಯ್ದು ಹಾಕ್ಕೊಳ್ತಾ ಇದ್ದೇನೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಾವು ಯಾರ ಮುಂದೆ ಹೇಳ್ಕೊಳ್ಳಾರ್ದಂಥ ನೋವುಗಳು, ಯಾರ ಮುಂದೆ ಹಂಚಿಕೊಳ್ಳಾರ್ದಂಥ ನೋವುಗಳು, ಕೆಲವು ಸತಿ ನಿಂದೆಗಳು, ಅಪಮಾನಗಳು, ನಾವೆಷ್ಟೇ ಚಂದವಾಗಿ ಅಂದವಾಗಿ ಕಾಣಿಸಬಹುದು, ಆದರೆ ಪ್ರತಿ ಮಾನವನಲ್ಲಿ ನೋವುಗಳೆಂಬುದು ಆಳವಾಗಿ ಅಡಗಿಸಲ್ಪಟ್ಟಿದ್ದಾವೆ. ಎಷ್ಟೇ ಬಂಧುಗಳಿರ್ಬೋದು, ಎಷ್ಟೇ ಸ್ನೇಹಿತರಿರ್ಬೋದು, ಎಷ್ಟೇ ಸ್ವಂತದವರಿರ್ಬೋದು, ಯಾರೇ ಇರ್ಬೋದು, ಆದರೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಜನರು ಅದು ಬಹಳ ಕಡಿಮೆ. ಹನ್ನಳ ಜೀವಿತವನ್ನು ನೋಡುವಾಗ ಅವಳ ಜೀವಿತದಲ್ಲಿ ಯಾರೂ ಅರ್ಥ ಮಾಡಿಕೊಳ್ಳಿಕ್ಕಿರಲಿಲ್ಲ. ಆಗ ಆಕೆ ಹೇಳಿದ್ದೇನು ಗೊತ್ತಾ? ಕರ್ತನೇ, ನೀನು ನನಗೆ ಮಗು ಕೊಡೋದಾದರೆ ಆ ಮಗುವನ್ನು ನಿನ್ನ ದೇವಾಲಯದಲ್ಲಿ ಇಕ್ತೇನೆ. ನೀನು ನನಗೆ ಮಗು ಕೊಡೋದಾದರೆ ದೇವಾಲಯದಲ್ಲಿ ಇಕ್ತೇನೆ. ಯಾರೋ ಒಬ್ಬ ನನಗೆ ಪ್ರಶ್ನೆ ಕೇಳಿದ್ರು ಮೊನ್ನೆ, ಪಾಸ್ಟರ್ ಅವರೇ, ಭಾಳ ವರ್ಷದ ನಂತರ ಮಕ್ಕಳಾಗಿದ್ದಾವೆ ಆಕೆ ಯಾಕೆ ಮಗನನ್ನು ತಗೊಂಡೋಗಿ ದೇವಾಲಯದಲ್ಲಿ ಇಡಬೇಕು ಎಂಬುದಾಗಿ ಅವಳು ಬಯಸಿದ್ಲು. ನಾವಾಗಿದ್ರೆ ಮಗುವನ್ನು ಬಿಡ್ತಿರ್ಲಿಲ್ಲ, ಮಗುನ ಇಟ್ಕೊಳ್ಳಿಕ್ಕೆ ಬಯಸ್ತಿದ್ವಿ. ಆದರೆ ಅವಳು ಯಾಕೆ ಅದನ್ನು ತೀರ್ಮಾನ ತಗೊಂಡ್ಲು ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಅದು ನಿಮಗೂ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಸಮವೇಲನು ಹುಟ್ಟಿದಾಗ ಯಾಕೆ ಅದನ್ನು ದೇವಾಲಯದಲ್ಲಿ ತಗೊಂಡೋಗಿ ಆ ಮಗನನ್ನು ಅರ್ಪಿಸಿಲ್ಲ ಅನ್ನೋದು ಕಾರಣ ಇದೆ. ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಇಸ್ರಾಯೇಲ್ಯರು ಕಂಪ್ಲೀಟಾಗಿ ಎಲ್ಲ ಜನರು ಏನು ಮಾಡ್ತಾರಪ್ಪ ಅಂದರೆ ದೇವಾಲಯಕ್ಕೆ ಹೋಗ್ತಾರೆ. ವರ್ಷಕ್ಕೆ 7 ಸಾರಿ ಅವ್ರು ಹೋಗಲೇಬೇಕು, ಅಲ್ಲಿಗೆ ಅವರು ಪ್ರವೇಶ ಮಾಡಲೇಬೇಕು. ಇಡೀ ದೇಶದ ಎಲ್ಲ ಇಸ್ರಾಯೇಲ್ಯರು ದೇವಾಲಯಕ್ಕೆ ಬರಬೇಕು. ಇಸ್ರಾಯೇಲ್ಯರೆಲ್ಲರೂ ದೇವಾಲಯಕ್ಕೆ ಬರಬೇಕು. ದೇವಾಲಯದಲ್ಲಿ ಪ್ರತಿ ಇಸ್ರಾಯೇಲನು ಬರಬೇಕು. ಆ ಇಸ್ರಾಯೇಲ್ಯರು ಬರುವಾಗ ಆ ಮಗನು 2 ಸಂದೇಶವಾಗಿರಬೇಕು. ಏನಾ ಸಂದೇಶ? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಸಮವೇಲ ಅನ್ನುವಾಗ ದೇವರಿಂದ ಕೇಳಲ್ಪಟ್ಟವನು ಅಥವಾ ದೇವರಿಂದ ಕೇಳಿ ಪಡ್ಕೊಂಡವನು ಎಂಬುದಾಗಿ ಅದರ ಅರ್ಥ. ಸಮವೇಲ ಅಂದರೆ ಅದರ ಅರ್ಥ. ದೇವಾಲಯಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ಸಮವೇಲನು 2 ಸಂದೇಶವಾಗಿರ್ಬೇಕು. ಏನಾ ಸಂದೇಶ? ಬಹಳವಾಗಿ ಹೆಚ್ಚಿಕೊಳ್ಳುವಂಥವರು, ಬಹಳವಾಗಿ ಹೆಚ್ಚಿಸಿಕೊಳ್ಳುವಂಥವರು, ಬಹಳವಾಗಿ ನೋವು ಕೊಡುವಂಥವರು, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥವರು, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡುವಂಥವರು, ಇನ್ನೊಬ್ಬರ ಬಲಹೀನತೆಯನ್ನು ಯಾವಾಗಲೂ ಬೆಟ್ಟು ಮಾಡಿ ತೋರಿಸುವಂಥವರು, ಇನ್ನೊಬ್ಬರನ್ನ ಯಾವಾಗಲೂ ಕೆಳಗೆ ಹಾಕುವಂಥವರಿಗೆ ಆ ದೇವಾಲಯದಲ್ಲಿರುವಂಥ ಸಮವೇಲನು ಸಾಕ್ಷಿಯಾಗಿರಬೇಕು. ಇನ್ನೆಂದಿಗೂ ಸಹ ಯಾರನ್ನು ಸಹ ನೀವು ಕೆಳಗೆ ಹಾಕಬಾರದು ಎಂಬುದಾಗಿ. ಎರಡನೇದಾಗಿ, ಏನಕ್ಕಾಗಿ ಆ ಸಮವೇಲನು ಅಲ್ಲಿ ಇಡಲ್ಪಟ್ಟಿದ್ದಪ್ಪ ಅಂತ ಹೇಳಿದ್ರೆ, ಧಿಕ್ಕರಿಸಲ್ಪಟ್ಟವನು,
ಕೈ ಬಿಡಲ್ಪಟ್ಟವನು, ತಿರಸ್ಕರಿಸಲ್ಪಟ್ಟವನು, ಯಾರು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂಥ ಅಯೋಗ್ಯರನ್ನ ದೇವರು ಈ ಸ್ಥಾನದಲ್ಲಿ ಎತ್ತಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ನೀವು ಏನೂ ಇಲ್ಲ ಎಂಬುದಾಗಿ ಹೇಳಿದ್ರಿ. ಇಸ್ರಾಯೇಲಿನಲ್ಲಿಯೇ ಉನ್ನತವಾದ ಸ್ಥಾನ ಯೆರೂಸಲೇಮ್, ಯೆರೂಸಲೇಮಿನಲ್ಲಿಯೇ ಉನ್ನತವಾದ ಸ್ಥಳ ದೇವಾಲಯ, ಇಡೀ ದೇಶದಲ್ಲಿ ಉನ್ನತವಾದ ಸ್ಥಳ ದೇವಾಲಯ. ಆ ದೇವಾಲಯದ ಶ್ರೇಷ್ಠತೆಗೆ ನಮ್ಮನ್ನು ಎತ್ತಿದ್ದಾನೆ. ಹಾಲೆಲೂಯಾ. ದೇವರು ಏನೂ ಇಲ್ಲ ಎಂಬುದನ್ನು ನೀವು ಅಂದ್ಕೊಂಡ್ರಿ. ಜನರು ನಮ್ಮ ಕುರಿತಾಗಿ ಏನೂ ಇಲ್ಲ ಅಂತ ಅಂದ್ಕೊಂಡ್ರಿ. ಆದರೆ ದೇವರು ಆ ಸ್ಥಾನಕ್ಕೆ ತಗೊಂಡೋಗಿಟ್ಟಿದ್ದಾನೆ ಎಂಬುದಾಗಿ 2 ರೀತಿಯ ಸಾಕ್ಷಿಗಳಿಗೋಸ್ಕರವಾಗಿ ದೇವಾಲಯದಲ್ಲಿ ಸಾಮುವೇಲನನ್ನು ದೇವರಿಟ್ಟರು ಮತ್ತು ಹನ್ನಳಿಟ್ಟಳು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕೆಲವು ಸಾರಿ ನಮ್ಮ ಜೀವಿತವು ಇತರರಿಗೆ ಸಾಕ್ಷಿಯಾಗಿರಲಿಕ್ಕಿಲ್ಲ. ನಾವಂಥ ಪರಿಸ್ಥಿತಿಯಲ್ಲಿ ಇದ್ದವರೇ. ಆದರೆ ದೇವ ನಮ್ಮನ್ನು ಮೇಲೆತ್ತಾನೆ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಾನು ಯಾವಾಗಲೂ ಅದನ್ನು ನಂಬುತ್ತೇನೆ, ನಾನು ಯಾವಾಗಲೂ ಅದನ್ನೇ ನಂಬುತ್ತೇನೆ. ನನ್ನ ಚರ್ಚಲ್ಲಿ ಯಾವಾಗಲೂ ಹೇಳ್ತೇನೆ, ನಮ್ಮ ಸಭೆಯಲ್ಲಿ ಯಾವಾಗಲೂ ಹೇಳ್ತೇನೆ, ಇದು ಇಲ್ಲ ಅದಿಲ್ಲ ಅಂತ ಘೋಷಿಸಬೇಡ್ರಿ, ಇದಿಲ್ಲ ಅದಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕೆ ಗೊತ್ತಾ, ಒಂದು ವೇಳೆ ಎಲ್ಲ ಇದ್ದಿದ್ದು ನಿಮ್ಮನ್ನು ದೇವರು ಕರೀತಾ ಇರಲಿಲ್ಲ. ಯಾಕೆ ನಿನ್ನನ್ನು ಕರೆದಿದ್ದಾನೆ? ಏನು ಇಲ್ಲದರಿಂದ ನಿನ್ನನ್ನು ಕರೆದಿದ್ದಾನೆ. ಯಾಕೆ ನಿನ್ನನ್ನು ಕರೆದಿದ್ದಾನೆ? ಇಲ್ಲದ ನಿನ್ನನ್ನು ಇದ್ದ ಹಾಗೆ ಮಾಡಬೇಕೆಂಬುದಾಗಿ, ಇಲ್ಲದ ನಿನ್ನನ್ನು ಇದ್ದ ಹಾಗೆ ಮಾಡಬೇಕೆಂಬುದಾಗಿ. ಏನೂ ಇಲ್ಲದ ಲೋಕವನ್ನು ಇದ್ದ ಹಾಗೆ ಕರೆದು ಬಿಟ್ಟನಾತನು. ಏನು ಇಲ್ಲದ ಲೋಕವನ್ನು ಇದ್ದ ಹಾಗೆ ಕರೆದು ಬಿಟ್ಟನು. ಯಾಕೆ? ನಿನ್ನನ್ನು ಕರೆದಿದ್ದಾನೆ. ಏನು ಇಲ್ಲದ ನಿನ್ನನ್ನು ತುಂಬಿಸಬೇಕೆಂಬುದಾಗಿ ಹೇಳಿ, ಏನು ಇಲ್ಲದ ನಿನ್ನನ್ನು ಮೇಲೆತ್ತಬೇಕೆಂಬುದಾಗಿ ಹೇಳಿ, ಏನು ಇಲ್ಲದ ನಿನ್ನ ಜೀವಿತದಲ್ಲಿ ಇದ್ದ ಹಾಗೆ ಮಾಡಬೇಕೆಂಬುದಾಗಿ ಹೇಳಿ, ಇತರರಿಗೆ ನೀನು ಜೀವವಾಗಿರಬೇಕೆಂಬುದಾಗಿ, ಇತರರಿಗೆ ನೀನು ಸಾಕ್ಷಿಯಾಗಿರಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸಂತೋಷಿಸ್ರಿ, ಉಲ್ಲಾಸಿಸ್ರಿ. ಯಾಕಂತ ಹೇಳಿದ್ರೆ ನನ್ನ ಕರ್ತನು ಜೀವಿಸುವವನಾಗಿದ್ದಾನೆ, ನನ್ನ ರಕ್ಷಕನು ಜೀವಿಸುವವನಾಗಿದ್ದಾನೆ, ನನ್ನ ಒಡೆಯನು ಜೀವಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಉನ್ನತಪಡಿಸುವವನಾಗಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಹೇಗೂ ನಮ್ಮನ್ನು ಮೇಲೆತ್ತ ಹೋಗ್ತಾನೆ. ಒಬ್ಬನು ದೇವರನ್ನ ಕರೆಕ್ಟಾಗಿ ಹಿಡಿದುಕೊಂಡು ಹೋಗೋದಾದರೆ ಅವನ ಜೀವನದಲ್ಲಿ ಎಷ್ಟೇ ಅಡ್ಡಿಗಳು ಬರಲಿ, ಅವನು ಸೇರಬೇಕಾದ ಪಯಣದಲ್ಲಿ, ಅವನು ಸೇರಬೇಕಾದ ಗುರಿಯನ್ನು, ಸೇರಬೇಕಾದ ಗಮ್ಯವನ್ನು ಅವನು ಸೇರಿಬಿಡ್ತಾನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನೀವೆಂಥ ಪರಿಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ, ಈ ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರು ನಾನು ಹೇಳುವಂಥ ಮಾತು ಇಷ್ಟೇ: ನೀವು ಇರುವಂಥ ಸ್ಥಿತಿ ಹೇಗಿದ್ದರೂ ಪರವಾಗಿಲ್ಲ, ಎಂಥ ಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ, ನನ್ನ ನೋಡುವವರಿಲ್ಲ, ನನ್ನನ್ನು ಬೇಡುವವರಿಲ್ಲ, ನನ್ನನ್ನು ಹಿಡಿದುಕೊಳ್ಳುವವರಿಲ್ಲ, ನನ್ನ ಪೋಷಿಸುವವರಿಲ್ಲ ಎಂಬುದು ಒಂದು ವೇಳೆ ಅಂದುಕೊಳ್ಳುವವರಾಗಿದ್ರು ಸಹ, ಈ ದಿನ ಈ ಸಂದೇಶ ನಿನಗಾಗಿರುತ್ತದೆ. ಈ ದಿನ ಈ ಸಂದೇಶ ನಿನಗಾಗಿರುತ್ತದೆ. ಯಾಕಂದ್ರೆ ದೇವರು ತಾನೇ ನಿನ್ನ ಜೀವನದಲ್ಲಿ ಯಾರು ಮಾಡದೇ ಇರುವಂತಹ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ದೇವರು ಮಾಡಬೇಕೆಂಬುದಾಗಿ ಬಯಸ್ತಾನೆ. ಯಾರು ಮಾಡದೇ ಇರುವಂತಹ ಕಾರ್ಯಗಳನ್ನು ದೇವರು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಬಯಸ್ತಾನೆ. ಒಂದು ವೇಳೆ ಮಾನವ ನಿನ್ನ ಜೀವನದಲ್ಲಿ ಏನಾದರೂ ಮಾಡೋದಾದ್ರೆ ನಾನು ಮಾಡಿದೆ ಎಂಬುದಾಗಿ ಹೇಳ್ತಾನೆ. ಮಾನವನಿನ ಜೀವನದಲ್ಲಿ ಏನಾದರೂ ಮಾಡೋದಾದರೆ ನಾನು ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ ಮಾನವನಿನ ಮೇಲೆತ್ತೋದಾದರೆ ನಾನು ಇವನ್ನ ಮೇಲೆತ್ತಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನ ಹಾಗಲ್ಲ. ಆತನು ಹಾಗೆ ಹೇಳಿಕೊಳ್ಳುವಂಥ ದೇವರಲ್ಲವೇ ಅಲ್ಲ, ನಿನ್ನನ್ನು ಉನ್ನತ ಪಡಿಸಲಿಕ್ಕೆ ಸಮರ್ಥನಾದ ದೇವರಾಗಿದ್ದಾನೆ. ದೇವರು ನಮ್ಮನ್ನು ತಿರುಗಿ ಆ ಶ್ರೇಷ್ಠತೆಗೆ ನಡೆಸ್ತಾನೆ. ನಾನು ಪ್ರತಿ ಸಾರಿ ನನ್ನ ಸಂದೇಶದಲ್ಲಿ ಮಾತಿರ್ತದೆ, ಅದು ನಿಮ್ಮದಲ್ಲೂ ಸಹ ನಾನು ಹೇಳ್ಕೊಳ್ತೇನೆ. ಎಂದಿಗೂ ನೀವು ಆಶೀರ್ವಾದ ಬೇಕಂತ ಎದುರು ನೋಡಬೇಡಿ. ಹಾಗಾದ್ರೆ ಏನೆದುರು ನೋಡಬೇಕು? ದೇವರೇ, ನೀನು ನನ್ನನ್ನು ಏನಾಗಬೇಕಂತ ಬಯಸಿದ್ಯೋ ಅದು ನಾನು ಆಗ್ಲಿಕ್ಕೆ ಕೃಪೆ ಕೊಡು, ನೀನು ಅದು ಆಗ್ಲಿಕ್ಕೆ ಕೃಪೆ ಕೊಡು. ಯಾಕೆ ಗೊತ್ತಾ, ಆಶೀರ್ವಾದ ಅನ್ನೋದು ಸಣ್ಣ ಸಣ್ಣ ಸಂಗತಿಗಳು, ಆದರೆ ದೇವರ ಉದ್ದೇಶ ಅನ್ನೋದು ಪರಿಪೂರ್ಣ. ದೇವರು ಪ್ರತಿಯೊಬ್ಬನ ಯಾವ ಸ್ಥಾನದಲ್ಲಿ ಇರಬೇಕಂತ ಬಯಸಿದ್ದಾನೆ ಗೊತ್ತಾ? ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿ ಇರಬೇಕಂತ ಬಯಸಿದ್ದಾನೆ ಗೊತ್ತಾ? ನಾನು ಒಂದು ವೇಳೆ ವಾಕ್ಯವನ್ನು ತೆಗೆದು ತೋರಿಸೋದಾದರೆ ಖಂಡಿತವಾಗ್ಲೂ ನನಗೂ ಸಹ ಮಾನಸಾಂತರ ಬರ್ತದೆ. ಯಾಕೆ ಗೊತ್ತಾ, ನಾನಿನ್ನೂ ಆ ಸ್ಥಾನಕ್ಕೆ ಬೆಳೆಯಲಿಲ್ಲ. ಯಾವ ಮಟ್ಟಿಗಂದ್ರೆ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ ಹೇಳ್ತದೆ, ದೇವರ ಮಟ್ಟಿಗೆ ನಾವು ಬೆಳಿಬೇಕಂತೆ. ನಾವು ದೇವರ ಮಟ್ಟಿಗೆ ಬೆಳಿಬೇಕಂತೆ. ನಮ್ಮ ಬೆಳವಣಿಗೆ ಅನ್ನೋದು ಬರೀ ನಮ್ಮ ಆಶೀರ್ವಾದಗಳಲ್ಲ, ಬೆಳವಣಿಗೆ ಅನ್ನೋದು ಬರೀ ಜ್ಞಾನವಲ್ಲ, ಬೆಳವಣಿಗೆ ಅನ್ನೋದು ಆಕಾರದಲ್ಲ, ಬೆಳವಣಿಗೆ ಅನ್ನೋದು ಕುಟುಂಬದಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ದೇವರ ಮಟ್ಟಿಗೆ ಬೆಳಿಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದ ನಂತರದಲ್ಲಿ ನಾವು ನೋಡುವಾಗ, ಕ್ರಿಸ್ತನ ಸ್ವರೂಪಕ್ಕೆ ನಮ್ಮನ್ನು ಕರೆದಿದ ನಂತರ, ಅಂದರೆ ಯೇಸು ಕ್ರಿಸ್ತನು ಹೇಗಿದ್ದಾನೋ ಹಾಗೆ ನಾವು ಆಗಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಬೆಳವಣಿಗೆ ಅನ್ನೋದು ಸಾಧಾರಣವಾದಿಲ್ಲ. 2 ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಆತನು ಬಡವನಾಗಿದ್ದನು ಯಾಕೆಂದ್ರೆ ನಮ್ಮನ್ನು ಶ್ರೀಮಂತನಾಗಿ ಮಾಡಬೇಕೆಂಬುದಾಗಿ. ಐಶ್ವರ್ಯವೇ ದೊಡ್ಡದಂತ ನಾನು ಹೇಳೋದಿಲ್ಲ, ನನ್ನ ದೇವರು ದೊಡ್ಡವನೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವನು ಪ್ರತಿಯೊಬ್ಬನಿಗೂ ಒಂದು ಸ್ಥಾನವನ್ನು ನೇಮಿಸಿದ್ದಾನೆ. ಜನರೇ, ಆ ಸ್ಥಾನಕ್ಕಾಗಿ ಎದುರು ನೋಡ್ರಿ. ಆಶೀರ್ವಾದ ಅನ್ನೋದು ಬಹಳ ಸಣ್ಣ ಸಂಗತಿ. ನಾ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಆದಿಕಾಂಡ 15ನೇ ದೇವರು ಅಬ್ರಹಾಮನಿಗೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಹೇಳಿದ್ರು, ಬಹುಮಾನವನ್ನು ನಿನಗಿಟ್ಟಿದ್ದೇನೆ ಅಂತ ಹೇಳಿ, ದೊಡ್ಡ ಅತ್ಯಧಿಕವಾದ ಬಹುಮಾನ ನಿನಗಿಟ್ಟಿದ್ದೇನೆ ಅಂತ ದೇವರು ಹೇಳಿದ್ರು. ಅವನು ಹೇಳ್ದ, ಏನು ಕೊಟ್ರೆ ಏನಂತೆ,
ನನಗೊಂದು ಮಗ ಇಲ್ಲ. ಒಂದು ಮಗು ಅನ್ನೋದು ಒಂದು ಆಶೀರ್ವಾದ ಇದ್ದ ಹಾಗೆ. ಅತ್ಯಧಿಕ ಬಹುಮಾನ ಅಂದರೆ ಏನು ಕೊಡ್ಬೋದು? ದೇವರು ದೊಡ್ಡದನ್ನು ಕೊಡ್ತಾನೆ. ಅದು ನಿಜವಾಗ್ಲೂ ಅಬ್ರಹಾಮನ ಜ್ಞಾನಕ್ಕೆ ಎಟಕದೇ ಇರುವಂಥದ್ದು. ಆಶೀರ್ವಾದದ ಹಿಂದೆ ನಾವು ಹೋಗೋದಲ್ಲ, ಆಶೀರ್ವಾದಕ್ಕಂತೂ ಮಿಗಿಲ ಅಂತ ಆ ಸ್ಥಾನಕ್ಕೆ ನಾವು ಪ್ರಾರ್ಥಿಸಬೇಕು. ಕರ್ತನೆ, ನನ್ನನ್ನು ಯಾವ ಸ್ಥಾನಕ್ಕೆ ನೀನು ಮೇಲೆ ಎತ್ತಬೇಕಂತ ಮಾಡಿದ್ದಿ? ನಾನು ಒಂದು ವೇಳೆ ನಿನ್ನನ್ನು ಮೈಮೆ ಪಡಿಸೋ ರೀತಿಯಲ್ಲಿ ನಾನು ಇರಬೇಕಾದ್ರೆ ಎಂಥ ಸ್ಥಾನಕ್ಕೆ ಇಡಬೇಕಂತ ಮಾಡಿದ್ದಿ? ಕೇಳಿಸ್ಕೊಳ್ರಿ, ನೀವು ದೇವರಿಗೆ ಮೈಮೆ ತರುವ ರೀತಿಯಲ್ಲಿ ಜೀವಿಸಬೇಕಾದ್ರೆ ಎಂಥ ಸ್ಥಾನಕ್ಕೆ ನಾನು ಹೋಗಬೇಕು? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ದೇವರು ಪರಿಶುದ್ಧನು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಆಕಾಶದಲ್ಲಿರುವಂಥ 4 ಜೀವಿಗಳು ಮತ್ತು ದೇವದೂತರು, ಕೋಟಿ ಕೋಟಿ ದೇವದೂತರು ಕರ್ತನಾದ ದೇವರನ್ನ ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಸ್ತುತಿಸಲ್ಪಡ್ತಾರೆ, ಹಗಲಿರುಳು ವಿಶ್ರಮಿಸಿಕೊಳ್ಳದೆ. ಹಾಗಾದರೆ ಈಗ ಎಷ್ಟು ದಿನಗಳಿಂದ ಅವರು ಸ್ತುತಿಸ್ತಾ ಇದ್ದಾರೆ ದೇವರನ್ನ? ನೋಡ್ರಿ, ಲೋಕ ಸೃಷ್ಟಿಯಾಗಿ ಇಲ್ಲಿಗೆ 6,000 ವರ್ಷಗಳು. ಲೋಕ ಸೃಷ್ಟಿಯಾಗೋದಕ್ಕಿಂತ ಮೊದಲು ದೇವರು ಎಷ್ಟು ವರ್ಷಗಳು ಮೊದಲಿದ್ನು ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ದೇವದೂತರು ಎಷ್ಟು 1,000 ವರ್ಷಗಳ ಮೊದಲಿದ್ರು ಗೊತ್ತಿಲ್ಲ. ನಾವು ಭೂಮಿ ಸೃಷ್ಟಿಸಲ್ಪಟ್ಟದ್ದು ಬರೀ 6,000 ವರ್ಷಗಳು. ಇದುವರೆಗೂ ಸಹ ಅವರು ಹೇಳ್ತಾ ಇದ್ದಾರೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನ ಸ್ತುತಿಸಲ್ಪಡ್ತಾರೆ. ಅಂದರೆ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ, ದೇವರ ಮಹಿಮೆ ಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಪರಿಪೂರ್ಣ ಆಯ್ತಾ ದೇವರ ಮಹಿಮೆ? ಇಲ್ಲ. ಇನ್ನೂ ದೇವರನ್ನ ಸ್ತುತಿಸ್ತಾ ಇದ್ದಾರೆ, ಇನ್ನೂ ಅದು ಪರಿಪೂರ್ಣ ಆಗಿಲ್ಲ. ಯಾಕಂದ್ರೆ ದೇವರನ್ನ ಮಹಿಮೆ ಪಡಿಸುವಂಥದ್ದು ಎಷ್ಟು 1,000 ಕೋಟಿ ವರ್ಷಗಳು, ಎಷ್ಟು ಕೋಟಿ ಕೋಟಿ ದೇವದೂತರು ಸ್ತುತಿಸಿದ್ರು ಸಹ ಅದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಹಿಮೆ ಅನ್ನುವಂಥದ್ದು ಅದು ಅಷ್ಟು ಶ್ರೇಷ್ಠವಾದ್ದು. ಕೋಟಿ ಕೋಟಿ ದೇವದೂತರು ಕೋಟಿ ಕೋಟಿ ವರ್ಷಗಳಿಂದ ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಸ್ತುತಿಸಲ್ಪಡ್ತಿರುವಾಗ ಆತನ ಮಹಿಮೆಗೆ ಅದು ಸಲಿ ಹೋಲದೆ ಹೋದ್ರೆ ನಮ್ಮ ಜೀವಿತ ಎಷ್ಟರ ಮಟ್ಟಿಗೆ ಬೆಳೆದ್ರೆ ದೇವರಿಗೆ ಮಹಿಮೆ ತರ್ತದೆ? ನಮ್ಮ ಜೀವಿತ ಎಷ್ಟು ಎತ್ತಾಗಿ ನಾವು ಬೆಳೆದ್ರೆ ದೇವರಿಗೆ ಮಹಿಮೆ ತರ್ತದೆ? ಇದೊಂದು ದೊಡ್ಡ ಪ್ರಶ್ನೆ. ನನಗೆ ಯಾವಾಗಲೂ ಬರ್ತದೆ ಈ ಪ್ರಶ್ನೆ. ನನ್ನ ದೇವರನ್ನ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ದೇವದೂತರು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಆದರೆ ಅದು ತೃಪ್ತಿ ಆಯ್ತಾ? ತೃಪ್ತಿ ಆಗಿದ್ರೆ ದೇವರು ಹೇಳ್ತಾ ಇದ್ರೆ ಏನಂತ ಹೇಳಿ ಗೊತ್ತಾ? ಸಾಕು, ನಿಲ್ಲಿಸ್ಬಿಡ್ರಪ್ಪ ಅಂಥೇಳಿ. ನಿಲ್ಲಿಲ್ಲ ಅದು. ಯಾಕಂದ್ರೆ ಇನ್ನು ಆತನ ಘನತೆಗೆ ಅದು ಸಲ್ಲಲಿಲ್ಲ. ಇನ್ನ ಅಷ್ಟು ಕೋಟಿ ದೂತರೇ ಸ್ತುತಿಸುವಾಗ ಆ ಸ್ಥಿತಿ ಆಗೋದಾದ್ರೆ ನಾನು ಎಷ್ಟು ಎತ್ತರಕ್ಕೆ ಬೆಳೆದ್ರೆ ದೇವರಿಗೆ ಮಹಿಮೆ ನನ್ನ ಜೀವಿತದ ಮುಖಾಂತರ ಬರಬಹುದು. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಜೀವಿತ ಎಷ್ಟರ ಮಟ್ಟಿಗೆ ಬೆಳೆದ್ರೆ ದೇವರಿಗೆ ಮಹಿಮೆಯಾಗಿ ನಾನು ಜೀವಿಸಬಹುದು. ಅದು ಎಷ್ಟರ ಮಟ್ಟಿಗೆ ಗೊತ್ತಾ? ದೇವರು ಯಾವ ಮಟ್ಟಿಗೆ ನನ್ನನ್ನು ಬೆಳೆಯಬೇಕೆಂಬುದಾಗಿ ಇಚ್ಛಿಸ್ತಾನೋ ಅಷ್ಟರ ಮಟ್ಟಿಗೆ ಬೆಳೆದ್ರೆ ಮಾತ್ರವೇ ನಾನು ದೇವರಿಗೆ ಮಹಿಮೆ ಆಗಿರ್ಲಿಕ್ಕೆ ಸಾಧ್ಯ. ಹಾಲೆಲೂಯಾ. ನಾವೆಲ್ಲರೂ ಗಟ್ಟಿಯಾಗಿ ಒಂದ್ಸತಿ ಹೇಳೋಣ, ಹಾಲೆಲೂಯಾ. ದೇವರು ನನ್ನ ಜೀವನದಲ್ಲಿ ಯಾವ ಸ್ಥಾನಕ್ಕೆ ಹೋಗಬೇಕೆಂಬುದಾಗಿ ಬಯಸಿದನು ಆ ಸ್ಥಾನಕ್ಕೆ ಹೋದಾಗ ಮಾತ್ರವೇ ನಾನು ದೇವರಿಗೆ ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯ. ಪರಲೋಕಕ್ಕೆ ಹೋದಾಗ ಈ ರೀತಿ ಇರ್ತದೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪರಲೋಕಕ್ಕೆ ಹೋದಾಗ 2 ವಿಧದ ಜನರು ಇರ್ತಾರೆ. ಒಂದು ಕಡೆ ಒಂದು ವಿಧದ ಜನರು, ಇನ್ನೊಂದು ಕಡೆ ಇನ್ನೊಂದು ವಿಧದ ಜನರು. ಈ ರೀತಿ ಆಗಬಾರ್ದಂತ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆದರೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಇದನ್ನು ವಿವರಿಸಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಒಂದು ವಿಧದ ಜನರು, ಇನ್ನೊಂದು ಕಡೆ ಇನ್ನೊಂದು ವಿಧದ ಜನರು. ಒಂದು ಕಡೆ ಜನರು ದೇವರ ಹತ್ರ ಮಾತಾಡ್ತಾ ಇದ್ದಾರೆ, ಬಲಗಡೆಯಲ್ಲಿರುವಂಥ ಜನರು, ಓ ದೇವರೇ, ನೀನು ಎಷ್ಟು ಒಳ್ಳೆಯವನು, ನೀನು ನನ್ನ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಿ, ಎಷ್ಟು ಮೇಲುಗಳನ್ನು ಮಾಡಿದ್ದಿ, ಎಷ್ಟು ಅತಿಶಯವಾದ ಕಾರ್ಯಗಳನ್ನು ಮಾಡಿದ್ದಿ. ಓ, ನೀನು ಮಾಡಿದಂಥ ಮೇಲುಗಳನ್ನು ಧ್ಯಾನಿಸುವಾಗ ನನ್ನ ಜೀವಿತ ಎಷ್ಟು ಆಶೀರ್ವಾದವಾಗಿತ್ತು, ನನ್ನನ್ನು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸಿದೆ, ನನ್ನನ್ನು ದೊಡ್ಡದಾಗಿ ಆಶೀರ್ವದಿಸಿದೆ. ಈಗೋ ನೀನು ಮಾಡಿದ ಎಲ್ಲ ಕಾರ್ಯಗಳಿಗೆ ನಾನು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇನೆ ಎಂಬುದಾಗಿ ಒಂದು ಕಡೆ ಗುಂಪು ಹೇಳಿದರೆ ಇನ್ನೊಂದು ಕಡೆ ಗುಂಪು ಮೌನವಾಗಿ ನಿಂತ್ಕೊಂಡಿರುತ್ತೆ. ಯಾಕೆ ಗೊತ್ತಾ? ಇದೆಲ್ಲ ಇದೆ ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ಈ ರೀತಿಯಲ್ಲಿ ದೇವರು ನಮ್ಮನ್ನು ಬೆಳೆಸ್ತಾನೆ ಎಂಬುದಾಗಿ ಅವ್ರಿಗೆ ಗೊತ್ತೇ ಇಲ್ಲ. ದೇವರು ಈ ರೀತಿಯಲ್ಲಿ ಮೇಲೆ ನಡೆಸ್ತಾನಂತ ಗೊತ್ತೇ ಇಲ್ಲ. ಆಗ ಅವ್ರು ಹೇಳ್ತಾರೆ, ಕರ್ತನೆ, ಅವರಂತೂ ನಿನಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಅವ್ರ ಬಾಯಲ್ಲಿ ಪದಗಳಿತ್ತು, ನಾನೇನು ಸಲ್ಲಿಸಲಿ? ಯಾಕೆ ಗೊತ್ತಾ? ನೀನು ಏನು ಮಾಡ್ತಾ ಇದ್ದ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟೋ ಕ್ರೈಸ್ತರು, ಎಷ್ಟೋ ದೇವ ಮಕ್ಕಳು ದೇವರ ಉದ್ದೇಶವನ್ನು ತಿಳಿದುಕೊಳ್ಳದೆ ಅದೇ ರೀತಿಯಲ್ಲಿ ಹೋಗುವವರಾಗಿದೆ. ನಾನು ಆದರೆ ಈಗ ಹೇಳುವಂಥದ್ದೇನಪ್ಪ ಅಂದರೆ, ನೋಡಿ, ಸಾಧಾರಣವಾದ ಒಬ್ಬ ಮನುಷ್ಯನಿಗೆ ಹೇಳ್ತಾನೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ತಪ್ಪು ಅಂತೆ. ಅಜ್ಞಾನಿಯಾಗಿ ಹುಟ್ಟೋದು ತಪ್ಪಲ್ಲ, ಅಜ್ಞಾನಿಯಾಗಿ ಸಾಯೋದು ತಪ್ಪು. ಏನು ಇಲ್ಲದವನಾಗಿ ಹುಟ್ಟೋದು ತಪ್ಪಲ್ಲ, ಏನು ಇಲ್ಲದವನಾಗಿ ಸಾಯೋದು ತಪ್ಪು. ಇದು ಯಾರು ಹೇಳಿದ್ದು? ಈ ಲೋಕದಲ್ಲಿ ಒಬ್ಬ ಅನ್ಯ ಮನುಷ್ಯನೇ ಹೇಳಿದ್ದು. ಹಾಗಾದ್ರೆ ದೇವರು ನಮ್ಮ ಜೀವನದಲ್ಲಿ ಹಾಗೆ ಇಡ್ಲಿಕ್ಕೆ ಬಯಸ್ತಾನ? ಇಲ್ಲ.
ನಾವು ಹುಟ್ಟಿದ ಸ್ಥಿತಿ ಏನಾದರೂ ಆಗಿರ್ಬೋದು, ಆದರೆ ನಾವು ಕೊನೆಯ ಸ್ಥಿತಿ ಅದು ಉನ್ನತವಾಗಿರಬೇಕು. ಉನ್ನತವಾಗಿರಬೇಕು. ಆದಿಗಿಂತ ಅಂತ್ಯ ಲೇಸು. ನಮ್ಮ ಆದಿ ಏನಾಗಿದೆ ಮುಖ್ಯ ಅಲ್ಲ, ಅಂತ್ಯ ಮುಖ್ಯ. ಹಾಗಾದರೆ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಯ ತಗೊಳ್ರಿ. ಕರ್ತನೇ, ದೇವದೂತರು ಅಷ್ಟು ನಿನ್ನನ್ನು ಆರಾಧಿಸಿದರೆ ಮಹಿಮೆಗೆ ಯೋಗ್ಯವಾಗದು. ಒಂದು ವೇಳೆ ನಿನ್ನ ಮಹಿಮೆಗೆ ಅದು ಸಲ್ಲದೆ ಹೋದರೆ ನನ್ನ ಜೀವಿತ ಎಷ್ಟರ ಮಟ್ಟಿಗೆ ಬೆಳಿಬೇಕು ಆ ರೀತಿ ನನ್ನನ್ನು ಬೆಳೆಸು. ಇನ್ನು ಮುಂದಿನ ದಿನ ಪ್ರತಿದಿನ ನಿಮ್ಮ ಪ್ರಾರ್ಥನೆ ಇದೇ ಆಗಿರಬೇಕು. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಏನಂದರೆ, ಪ್ರತಿನಿತ್ಯ ನಿಮ್ಮ 3 ಪ್ರಾರ್ಥನೆಗಳು. ದೇವರೇ, ನೀನು ನನ್ನ ಸಂಗಡ ಇರಬೇಕು. ದೇವರೇ, ನೀನು ಪ್ರತಿದಿನ ನನ್ನೊಟ್ಟಿಗೆ ಮಾತಾಡಬೇಕು. ದೇವರೇ, ನೀನು ಪ್ರತಿದಿನ ನನ್ನ ಜೀವನದೊಳಗೆ ಕಾರ್ಯ ಮಾಡಬೇಕು. ಆದರೆ ಇವತ್ತು ನಾನು ನಿಮಗೆ ಹೇಳುವಂಥ ವಿಷಯ, ದೇವರೇ, ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆ ಇದಾಗಿರಬೇಕು. ದೇವರೇ, ನೀನು ಯಾವ ಸ್ಥಾನಕ್ಕೆ ನನ್ನ ಎತ್ತಬೇಕೆಂಬುದಾಗಿ ಬಯಸ್ತೀಯೋ ನಿನ್ನ ಮಹಿಮೆಗೆ ತಕ್ಕ ಹಾಗೆ, ನಿನ್ನ ಮಹಿಮೆಗೆ ತಕ್ಕ ಹಾಗೆ ನನ್ನ ಮೇಲೆತ್ತು. ನೋಡ್ರಿ, ದೇವರಿಗೆ ನೀವು ಮಹಿಮೆ ತರುವವರಾಗಿರ್ಬೇಕಂದ್ರೆ ಹೇಗಿರ್ಬೇಕು ಗೊತ್ತಾ? ನಾನು ಯಾಕೆ ಇದನ್ನು ಹೇಳ್ತೀನಿ ಗೊತ್ತಾ? ಭಾಳ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಇದನ್ನು ಅವರು ಹೇಳ್ತಾರೆ, ನೀತಾ ಅಂಬಾನಿ, ನಾನು ನಡೆಯುವಂಥದ್ದು ನನ್ನ ಯಜಮಾನನ ಘನತೆಗೆ ಯೋಗ್ಯವಾಗಿರಬೇಕು. ನನ್ನ ಯಜಮಾನ ಯಾರು? ಶ್ರೀಮಂತ. ನನ್ನ ಯಜಮಾನ ಯಾರು? ಶ್ರೇಷ್ಠನು. ನನ್ನ ಯಜಮಾನ ಯಾರು? ಗ್ರೇಟ್ ಬಿಸ್ನೆಸ್ ಮ್ಯಾನ್. ಪ್ರಪಂಚದಲ್ಲಿ ಟಾಪ್ 10 ಶ್ರೀಮಂತರಲ್ಲಿ ಒಬ್ಬ ವ್ಯಕ್ತಿ. ನಮ್ಮ ದೇಶದಲ್ಲಿ ನಂಬರ್ 1 ಶ್ರೀಮಂತ. ಹಾಗಾದ್ರೆ ನಾನು ನಡೆಯೋದೊಂದು ಸ್ವಲ್ಪ ಕೆಳಗಿರೋದಾದರೆ ನನ್ನ ಯಜಮಾನಿಗೆ ಅವಮಾನ ಆಗ್ತದೆ. ನಾನು ನಡೆಯುವಂಥದ್ದು ಕೆಳಗಿರೋದಾದರೆ ನನ್ನ ಯಜಮಾನಿಗೆ ಅವಮಾನ ಆಗ್ತದೆ. ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ದೇಶಕ್ಕೆ ನಂಬರ್ 1 ಶ್ರೀಮಂತನ ಹೆಂಡತಿ ಹೀಗೆ ಆಲೋಚಿಸೋದಾದರೆ, ಭೂಲೋಕಕ್ಕೆ ಶ್ರೀಮಂತನಾದ ದೇವರ ಮಕ್ಕಳಾದ ನಾವು ಹೇಗೆ ಆಲೋಚಿಸಬೇಕು? ನಾವು ಯಾವ ರೀತಿ ಆಲೋಚಿಸಬೇಕು? ನನ್ನ ನಡೆಯುವಿಕೆ ನನ್ನ ದೇವರಿಗೆ ಘನ ತರ್ತಾ ಇದೆಯೋ, ಅವಮಾನ ತರ್ತಾ ಇದೆಯೋ? ನನ್ನ ಬೆಳೆಯುವಿಕೆ ನನ್ನ ದೇವರಿಗೆ ಘನವನ್ನು ತರ್ತಾ ಇದೆಯೋ ಅಥವಾ ಅವಮಾನ ತರ್ತಾ ಇದೆಯೋ? ನನ್ನನ್ನು ದೇವರು ಉನ್ನತ ಸ್ಥಾನಕ್ಕೆ ಇಡಬೇಕೆಂಬುದಾಗಿ ಕರೆದಿದ್ದು, ನನ್ನ ದೇವರ ಮೇಲೆ ಯಾವಾಗ ನಾನು ದೃಷ್ಟಿ ಇಡ್ತೇನೆ. ಯಾಕಂದರೆ ನನ್ನ ದೇವರು ಯಾವ ಸ್ಥಿತಿಗೆ ನನ್ನ ತರಬೇಕೆಂಬುದಾಗಿದ್ದಾನೋ ಆ ಸ್ಥಿತಿಗೆ ನಾನು ಸಾಗಬೇಕೆಂಬುದಾಗಿ ಬಯಸ್ತೀನಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಈ ಸಮಯದಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುವಂಥ ವಿಷಯ ಏನಪ್ಪ ಅಂದರೆ, ನಾವು ದೇವರ ಘನಕ್ಕಾಗಿ ಬೆಳೆಯೋಣ, ದೇವರ ಮಹಿಮೆಗಾಗಿ ನಾವು ಬೆಳೆಯೋಣ, ದೇವರ ರಾಜ್ಯ ಕಟ್ಟೋದಕ್ಕಾಗಿ ಬೆಳೆಯೋಣ. ದೇವರಿಗಾಗಿ ಮಾತ್ರವಲ್ಲದೆ ಅನೇಕ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸುವುದಕ್ಕೂ, ಅನೇಕರಿಗೆ ಮಾದರಿಯಾಗಿರುವುದಕ್ಕೂ, ಅನೇಕರಿಗೆ ಸಾಕ್ಷಿಯಾಗಿರುವುದಕ್ಕೂ ದೇವರು ತಾನು ನಮ್ಮನ್ನು ಆಶೀರ್ವದಿಸಿ ಆ ರೀತಿ ಬೆಳೆಸಬೇಕೆಂಬುದಾಗಿ ಕ್ರಿಸ್ತನ ಸೇವಕನಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರು ತಾನೇ ಈ ವಾಕ್ಯಗಳ ಮುಖಾಂತರ ನಿಮ್ಮ ಜೀವಿತಗಳನ್ನು ಆಶೀರ್ವದಿಸಲಿ. ಆಮೇನ್.